ಶ್ರೀ ಗುರು ನಾನಕ್ ದೇವರ ಪಶ್ಚಾತ್ ಮೂರನೇ ಪೀಠದಲ್ಲಿ ಆದಂಥ ಅಮರ ದೇವರ ವಾಕ್ಯ ಯಾಕೆ ಬರವಲ್ದು? ಏನು ಪ್ರತಿಪಾದನೆ ಮಾಡ್ತಾರಂದ್ರೆ, ಈ ಪ್ರಪಂಚದ ಸ್ನೇಹತ್ವ 4 ದಿವಸದ್ದು, ಒಂದು ದಿವಸ ಏನದಂದ್ರೆ ನಶ್ವರವಾದದ್ದು. ಕೆಲವರು ಏನಂದ್ರು, ಸ್ವರ್ಗ ವೈಕುಂಠಾದಿಗಳ ಲೋಕ ಶಾಶ್ವತ ಏನು, ಅವಾದರೂ ಸಹಿತ ಒಂದು ದಿವಸ ನಾಶ ಆಗಿ ಹೋಗ್ತಕ್ಕಂಥವು. ನಿನ್ನ ಪುಣ್ಯಕರ್ಮದ ಫಲ ಸ್ವರ್ಗ ವೈಕುಂಠಾದಿಗಳದಾವ, ಬಾಕಿ ನಿಜವಾದಂತಹ ಲೋಕ ಅವನೂ ಅಲ್ಲ. ಈ ಪ್ರಪಂಚರೇ ನಮಗೆ ನಶ್ವರವಾದದ್ದು ಪ್ರತ್ಯಕ್ಷ ಕಾಣಿಸ್ತದೆ. ಮತ್ತು ವೈಕುಂಠ, ಸ್ವರ್ಗ, ಬ್ರಹ್ಮಲೋಕ ವಗೈರೆ ಏನೇನು ಮೇಲಿನ ದೇಶ ಅದಾವ, ಅವು ನಮಗೇನದಂದ್ರೆ ಕಲ್ಪನಾದಿಂದ ಸುಖಮಯವಾಗಿ ತೋರ್ತಾವೆ. ಅಂತೂ ಅವನು ದುಃಖಕರವಾದದ್ವೇ. ಆ ಲೋಕ ಸುಖಕರ ಮತ್ತು ಶಾಶ್ವತ ಇರುವುದಾದರೆ ಅಲ್ಲಿ ದೇವಿ ದೇವತಾದಿಗಳು ಈ ಜಗತ್ತದಲ್ಲಿ ಅವತಾರಧಾರಿಯಾಗಿ ಬರ್ತಿದ್ದಿಲ್ಲ. ನಾವು ಅದಕ್ಕೇನು ತಿಳಿತೇವು, ಜಗತ್ತಿನ ಉದ್ಧಾರಕ್ಕೋಸ್ಕರ ನಮಗೆ ರಕ್ಷಾ ಮಾಡುವುದಕ್ಕಾಗಿ ಆ ದೇವರು ಬರ್ತಾರೆ ಅಂತ ನಾವು ತಿಳಿತೇವೆ. ನಮ್ಮ ರಕ್ಷಕ್ಕಾಗಿ ಬರೋದಿಲ್ಲ. ಅಲ್ಲಿದ ಅವ್ರದ್ದೇನದಂದ್ರೆ ಪುಣ್ಯ ಕ್ಷೀಣ ಆಗುವುದರಿಂದ ಅಥವಾ ಯಾವುದೇ ಒಂದು ಮಮಕಾರತ್ವದಿಂದ ಅವರು ಬರ್ತಾರೋ ಹೊರತಾಗಿ ನಮಗೆ ಉಪಕಾರ ಮಾಡುವುದಕ್ಕೆ ಬರುವುದಿಲ್ಲ. ಈಗ ಕೇವಲ ರಾಮ ರಾವಣರ ಯುದ್ಧದ ವಿಷಯ ತಗೋರಿ. ವಿಷ್ಣುನ ದ್ವಾರಪಾಲಕರು ಏನದಂದ್ರೆ ಜಯ ವಿಜಯ. ಒಬ್ಬ ಋಷಿಗಳೇನದಂದ್ರೆ ವಿಷ್ಣುನ ದರ್ಶನಕ್ಕೆ ಹೋದ ಕಾಲದಲ್ಲಿ ಅವರಿಬ್ಬರು ಏನದಂದ್ರೆ ನೀವು ಈಗ ಒಳಗೆ ಹೋಗಕೂಡ್ದು ಅಂಥೇಳಿ ಅವ್ರಿಗೆ ಆತಂಕ ಮಾಡಿದರು. ಆ ಋಷಿಗಳೇನಂದರು, ಕೇವಲ ನಾವು ಭಗವಂತನ ಭಕ್ತರು, ಭಕ್ತರಿಗಿಂತ ಅಪಮಾನ ಯಾಕೆ, ಇದು ರಾಕ್ಷಸಿ ಕೃತ್ಯ ಅಂಥೇಳಿ ಆ ಋಷಿಗಳೇನದಂದ್ರೆ ಅವರಿಗೆ ಶ್ರಾಪ ಕೊಟ್ಬಿಟ್ರು. ನೀವೇನದ ಮೃತ್ಯು ಲೋಕದಲ್ಲಿ ಹೋಗಿ ರಾಕ್ಷಸರಾಗರಿ. ಅದೇ ಜೈ ವಿಜಯ್ ಇಬ್ಬರು ಅದೇ ಮುಂದೆ ಏನದಂದ್ರೆ ರಾವಣ ಕುಂಭಕರ್ಣಾದಿಗಳಾಗಿ ಹುಟ್ಟಿದರು. ಆವಾಗ ಅವರು ಉಸ್ರಾಪ ಕೇಳಿದರು, ಏನ್ರಿ ಸ್ವಾಮಿ ಮತ್ತೇನದಂದ್ರೆ ನಾವು ಇಲ್ಲಿಗೆ ಬರುವುದಕ್ಕೆ ಎಷ್ಟು ದಿವಸ ಮತ್ತು ಎಂದು ಬರಬಹುದು? ಈ ಭಗವಂತನ ಸಮೀಪದಲ್ಲಿರುವುದರಿಂದ ನಿಮಗೆ ಮಮಕಾರತ್ವ ಬಂದು ಇಂಥ ಕಠೋರ ವಾಕ್ಯ ನಿಮ್ಮ ಹೃದಯದಿಂದ ಹೊಂಡಬೇಕಾಯಿತು. 7 ಜನ್ಮ ಏನದಂದ್ರೆ ನೀವು ಭಗವಂತನ ಪ್ರೇಮ ಮಾಡಿದರೆ 7 ಜನ್ಮದಲ್ಲಿ ತಿರುಗಿ ಬರಬೇಕು, ಮತ್ತು ಶತ್ರುತ್ವ ಮಾಡಿದರೆ 3 ಜನ್ಮದಲ್ಲಿ ಬರ್ತೀರಿ ಅಂಥೇಳಿ ಅವರಿಗೂ ಶ್ರಾಪ ಸಿಕ್ತು. ಅದೇ ಪ್ರಕಾರ ಏನದಂದ್ರೆ ಅವರು ಜೈ ವಿಜಯಗಳೇ ಅಂತ ತಿಳಿದ್ರು. ಅಲ್ಲಿ ಭಗವಂತನ ವಿರೋಧ ಆದ್ರೆ ಆಗಲಿ, ನಾವು ಯಾವತ್ತೂ ಭಗವಂತನ ಸನ್ನಿಧಾನದಲ್ಲಿ ಇರುವುದು ನಮಗೆ ತತ್ಕಾಲ ದಿವಸ ಬರಲಿ ಅಂಥೇಳಿ ಅವರು 3 ಜನ್ಮ ಏನದಂದರೆ ಭಗವಂತನ ವಿರೋಧ ತಾಳಿ ಇಲ್ಲಿ ರಾವಣ ಕುಂಭಕರ್ಣಾದಿಗಳಾದರು. ಅವರಿಗೆ ಹೊಡೆಯೋದಕ್ಕಾಗಿ ಏನದಂದ್ರೆ ಅದೇ ವಿಷ್ಣು ರಾಮನಾಗಿ ಬರಬೇಕಾಯಿತು. ಹಿರಣ್ಯಕಶ್ಯಪ ಮತ್ತು ಹಿರಣ್ಯಕ್ಷಾದಿಗಳಾದರು, ಅಲ್ಲಿ ಪ್ರಹ್ಲಾದನಾಗಿ ಬರಬೇಕಾಯಿತು. ಆತನಿಗೆ ಅಲ್ಲಿ ಜಗಳ ಇಲ್ಲಿ ತೀರಿಸಿಬಿಟ್ರು. ನಾವೇನಂದೆವು, ಆ ಭಗವಂತನು ವಿಷ್ಣು ನಮ್ಮ ರಕ್ಷಕ್ಕಾಗಿ ಬರ್ತಾನೆ ಅಂತ ನಾವು ತಿಳಿದೆವು. ಅಲ್ಲಿ ನೋಡಿದರೆ ಏನದಂದ್ರೆ ಈ ಜಗಳಕ್ಕಾಗಿ ಇಲ್ಲಿ ಬರಬೇಕಾಯ್ತು. ಅದಕ್ಕೇನಂತಾರೆ, ಪ್ರಪಂಚರೇ ನಾಶಕರವಾದದ್ದೇ, ಪರಂತು ಮೇಲಿರ್ತಕ್ಕಂಥ ಶಾಶ್ವತವಾದಂಥ ವೈಕುಂಠ ಮತ್ತು ಸ್ವರ್ಗಾದಿಗಳೇನು ನಾವು ಕಲ್ಪನಾ ಮಾಡಿದೆವು ಅವು ಸಹಿತ ಏನದಂದ್ರೆ ನಶ್ವರವಾದದ್ದೇ. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಏನು ಹೇಳ್ತಾರೆ, ಲೋಕ ನಾ ಸಲಾಯೇ ಜೋ ಮರ ಖಾಕಥಿ. ಪ್ರಪಂಚರೇ ನಾಶಕರು ಇದ್ದದ್ದೇ ಅದ, ಪರಂತು ಮೇಲಿಂದ ಸ್ವರ್ಗ ವೈಕುಂಠಾದಿಗಳು ದೇಶರೇ ಅವೇರೇ ಶಾಶ್ವತದ ಅಂತೀರಿ, ಅವನು ಒಂದು ದಿವಸ ನಾಶ ಅದಾವ. ಜೈ गुरुमुख सदा सलाहिए सच्चा बेपरवाह।
ಅದಕ್ಕೆ ಗುರು ನಾನಕರೇನು ಹೇಳ್ತಾರೆ, ಹೇ ನನ್ನ ಕುಲ್ಲ ಮಾಲಕನೇ, ನೀನು ಒಬ್ಬನೇ ಶಾಶ್ವತ ಇದ್ದಂಥವನು, ನೀನೆಂದೂ ಹುಟ್ಟಿಲ್ಲ, ನೀನೆಂದೂ ಅವತಾರ ತಾಳಿಲ್ಲ, ನಿನಗೆಂದೂ ಮರಣಿಲ್ಲ, ಮತ್ತು ನೀನು ಯಾವ ಸಮಯದಲ್ಲಿಯೂ ಬದಲಾವಣೆ ಆಗೋವನಲ್ಲ, ಇದ್ದಕ್ಕಿದ್ದಂಗೆ ಇರತಕ್ಕಂಥವನು, ನೀನು ಬೇಪರ್ವ, ನಿನಗೆ ಯಾರ್ದು ಪರ್ವ ಇಲ್ಲ, ನೀನು ಎಲ್ಲರೂ ಪರ್ವದಕ್ಕಿಂತಲೂ ಏನದಂದರೆ ಬೇರಿದ್ದಂಥವನು, ನಿನ್ನ ಮಹಿಮೆ ಆಗಮ್ಯವಾದದ್ದು. ಜೈ ಏನು ಪ್ರಪಂಚದ ಸ್ನೇಹತ್ವ ಮನ್ಮುಖ ಜನರೇನದಂದರೆ ಸ್ನೇಹ ಧಾರಣೆ ಮಾಡಿ ಅದರಲ್ಲೇ ಚಿಂತಿ ರೂಪವಾದಂಥ ಬೆಂಕಿಯಲ್ಲಿ ಸುಟ್ಟು ಸುಟ್ಟು ಸಾಯ್ತಾರೆ. ಪ್ರತಿಯೊಬ್ಬನಿಗೂ ಒಂದೊಂದು ಚಿಂತಿ. ಯಾರೂ ಚಿಂತೆ ಇರಲಾರ್ದವ್ರು ಮಾತ್ರ ಒಬ್ಬನೂ ಇಲ್ಲ. ನಿಶ್ಚಿಂತ ರೂಪವಾದಂತಹ ಪರಮಾತ್ಮ ಮಾತ್ರ ಒಬ್ಬನೇ, ಬಾಕಿಯವರೆಲ್ಲರೂ ಚಿಂತೆಯಲ್ಲೇ ಇದ್ದದ್ದು. ಜೈ ಜಮಪುರ ಬದ್ಧೆ ಮಾರಿಯನ ಅವರು ಈ ಪ್ರಪಂಚದ ಸ್ನೇಹತ್ವ ಯಾವತ್ತೂ ಕಷ್ಟಕರವಾದದ್ದು ಮತ್ತು ಕಾಲ್ಪನಿಕ ಮತ್ತು ಭ್ರಮವಶಾತವಾದದ್ದು. ನಮ್ಮ ಬುದ್ಧಿ ಅಂತರದಲ್ಲಿ ಯಾವುದರೇ ಒಂದು ಕಲ್ಪನಾ ಮಾಡೋದು, ಆ ಭ್ರಮವಶಾತವೇ ಕಲ್ಪನಾ ಹೇಳುವುದು, ಆ ಬುದ್ಧಿಯಂತೆ ನಾವು ಕಾರ್ಯ ಮಾಡ್ಕೋತ ನಮ್ಮ ಜೀವನೆಲ್ಲ ಅದರಲ್ಲಿ ಕೂಡಿಸಿ ಬಿಡುವುದು. ಇದಕ್ಕೇನಂತಾರೆ ಮನಮುಖ. ಅಂದ್ರೇನು, ಮನಸ್ಸಿಗೆ ಮುಖ್ಯ ಇಟ್ಟು ತನ್ನ ಜೀವನ ಮನಸ್ಸಿನಲ್ಲಿ ಯಾರು ನಡೆಸ್ತಾರೋ ಅಂದ್ರೆ ಆತನ ಹೆಸರು ಮನ್ಮುಖ. ಇದರ ಪರಿಣಾಮ ಏನದಂದ್ರೆ ಯಮದೂತರು ಒಯ್ದು ನರಕದಲ್ಲಿ ಹಾಕಿ ಮತ್ತೆ ತಿರುಗಿ ಏನದಂದ್ರೆ 84 ಲಕ್ಷ ಯೋನಿಯಲ್ಲಿ ಈತನಿಗೆ ತಳ್ಳಿ ಬಿಡ್ತಾರೆ. ಜೈ गुरुमुख जन्म सकार था सच्चे सबद लगन आत्म राम प्रगासिया साजे सुख रहन. ಏನು ಗುರುಮುಖ ಜನರು ಅವರು ಜನ್ಮ ತಾಳಿದ್ದು ಸಫಲ. ಯಾಕೆ? ಆ ಸತ್ಯ ನಾಮದಲ್ಲಿ ತಮ್ಮ ಚಿತ್ತ ಐಕ್ಯ ಮಾಡಿ ಯಾವತ್ತೂ ಸತ್ಯದಲ್ಲಿ ಕೂಡಿ ಸತ್ಯ ರೂಪ ಆದರು ಅವ್ರ ಜನ್ಮ ಎತ್ತಿದ್ದು ಸಫಲ. ಮನ್ಮುಖ ಜನರು ಏನದಂದ್ರೆ ಎಷ್ಟೋ ಹುಟ್ಟಿದ್ರು, ಎಷ್ಟೋ ಹೋದರು, ಎಷ್ಟೋ ಸತ್ತರು, ಅದರ ಲೆಕ್ಕನೇ ಇಲ್ಲ. ಮಾಯಾಧಾರಿ ಮಸ್ಕರೆ ಕೇತಿಕ್ ಗಯೇ ಊತ್ ಖಾರ ಸಮುದ್ರ ಕಿ ಮಾಚಲಿ ಬೈ ಬೈ ಜಾತ್. ಕಬೀರ್ ಸಾಹೇಬರು ಏನಂತಾರೆ, ಮಾಯಾಧಾರಿ ಜನರು ಒಂದು ಮಸ್ಕರೆ ಅಂದ್ರೆ ಒಂದು ತಮಾಷೆ ಅವ್ರದ್ದು. ಮಾಯಾಧಾರಿ ಮಸ್ಕರೆ ಕೇತಿಕ್ ಗಯೇ ಊತ್, ಎಷ್ಟೋ ಇದೇ ಪ್ರಕಾರ ನಾಶ ಆಗಿ ಹೋದರು. ಹೇಗೆ ಉಪ್ಪು ಸಮುದ್ರ ಮೀನುಗಳು ಎಷ್ಟೋ ಹರ್ಕೊಂಡು ಹೋಗ್ತಾವೆ, ಎಷ್ಟೋ ಸಾಯ್ತಾವೆ, ಎಷ್ಟೋ ಮೀನುಗಾರ ಹಿಡಿತಾರೆ, ಅದ್ರ ಲೆಕ್ಕವೇ ಇಲ್ಲ. ಅದೇ ಪ್ರಕಾರ ನಾವು ಹುಟ್ಟುವುದು, ಏನೇನೋ ಮಾಡುವುದು, ಕಡೆಗೆ ಸತ್ತು ಹೋಗೋದು, ನಮ್ಮ ಹೆಸರು ಸಹಿತ ತಗೊಳ್ಳೋರು ಯಾರೂ ಇರೋದಿಲ್ಲ. ಈಗ ನಮ್ಮ ತಾತ ಪಾತ ಸತ್ತಾವ, ಅದ್ರ ಹೆಸರೇ ನಮಗೆ ಗೊತ್ತಿಲ್ಲ, ಇನ್ನು ಬಾಕಿಯವರು ಏನು ಅದಕ್ಕೆ ನೆನೀಬಹುದು. ನೀನು ಹುಟ್ಟಿ ಇಂಥ ಕಾರ್ಯ ಮಾಡು, ಯಾವತ್ತೂ ನೀನು ಅಮರನಾಗಂಥ ಕಾರ್ಯ ಮಾಡು. ಯಾಕಂದರೆ ಇದೇ ಒಂದು ಮನುಷ್ಯ ಶರೀರದಲ್ಲಿ ನೀನು ತಿಳಿಬಹುದು ಈ ರಹಸ್ಯ. ಪಶು ಪಕ್ಷಾದಿಗಳಲ್ಲಿ ಈ ಜ್ಞಾನ ಇಲ್ಲ, ಕೇವಲ ಇದು ಒಂದೇ ಮನುಷ್ಯ ಶರೀರದಲ್ಲಿ ಅದ. ಇಂಥ ಸಮಯ ನೀನು ನಿರರ್ಥಕ್ಕೆ ಕಳ್ಕೊಂಡು ಮತ್ತೆ ಯಮಲೋಕಕ್ಕೆ ನೀನು ಬೀಗನಾಗಿ ಹೋಗಬೇಡ. ಜೈ ಏನು ಗುರುವಿನ ಶಬ್ದ ಅಥವಾ ಗುರುವಾಕ್ಯ ನೀನು ಮರೆಯೋದ್ರದಿಂದ ಆಹೋರಾತ್ರ ನಿನಗೆ ದುಃಖವೇ ದುಃಖ. ಅವರು ಯಾಕದು ನಾವು ಮರೀತೇವು ಅಂದ್ರೆ ನಮ್ಮಲ್ಲಿ ದ್ವೈತ ಶಕ್ತಿ ಅದ. ದ್ವೈತ ಅಂದ್ರೆ ಏನು? ಒಂದೇನದಂದ್ರೆ ಮರುವ ಶಕ್ತಿ, ಒಂದು ಅರುವ ಶಕ್ತಿ, ಎರಡು ಶಕ್ತಿ ಅದಾವ ನಮ್ಮಲ್ಲಿ. ಕೆಲವು ಜನರು ಏನದಂದ್ರೆ ದ್ವೈತ ಅದ್ವೈತದ ವಾದ ಮಾಡ್ಕೋತ ಕೂತಿರ್ತಾರೆ. ನೀವೇನು ದ್ವೈತ ಅದ್ವೈತ
ಕೆಲವನು ದ್ವೈತ ಸಿದ್ಧಪಡಿಸ್ತಾನೆ, ಕೆಲವೇನದಂದ್ರೆ ಅದ್ವೈತ ಸಿದ್ಧಪಡಿಸೋದು. ಇನ್ನೊಬ್ಬನು ಬಂದೇನಂತಾನೆ ವಿಶಿಷ್ಟ ಅದ್ವೈತ, ಇವು ಎರಡಕ್ಕಿಂತಲೂ ಮೇಲಾದದ್ದು ಒಂದು ಅದ್ವೈತ. ಇವೆರಡು ಬರೀ ಮಾತೇ ಅದು. ದ್ವೈತ ಅದ್ವೈತ ಅಂದ್ರೆ ಏನು? ನಮ್ಮಲ್ಲಿ ಎರಡು ಶಕ್ತಿ ಅದಾವ. ಒಂದೇನದಂದ್ರೆ ಆ ಪರಮಾತ್ಮನು ಮರ್ತಿದ್ದು, ಒಂದು ಜಾಗೃತಿ ಇದ್ದದ್ದು. ಯಾವ ಪುರುಷನೇನದಂದ್ರೆ ಮರ್ತಿದ್ದ ಶಕ್ತಿ ಪರಮಾತ್ಮನಲ್ಲಿ ಕೂಡಿಸಿದ, ಅಲ್ಲಿ ದ್ವೈತವೂ ಇಲ್ಲ ಅದ್ವೈತವೂ ಇಲ್ಲ. ತನ್ನಷ್ಟಕ್ಕೆ ತಾನೇ ಒಂದೇ ಶಕ್ತಿ ಇದೆ. ನಿನ್ನಲ್ಲೇ ಎರಡು ಭಾವ ಆಗೋದ್ರದಿಂದ ಅದು ದ್ವೈತವಾಗಿ ತೋರ್ತದೆ. ನೀನು ಎರಡು ಭಾವ ಬಿಟ್ಟು ಒಂದರಲ್ಲಿ ಕೂಡುವುದರಿಂದ ಒಂದೇ ಒಂದಿದ್ದು, ಅಲ್ಲಿ ಅದ್ವೈತವೂ ಇಲ್ಲ ಅದ್ವೈತವೂ ಇಲ್ಲ, ಒಂದೇ. ನಮ್ಮ ಮನಸ್ಸು ಎಲ್ಲಿಯವರೆಗೂ ಪ್ರಪಂಚ ಮತ್ತು ಪರಮಾರ್ಥ, ನಮ್ಮ ಮನಸ್ಸು ಎಲ್ಲಿಯವರೆಗೂ ಸಂಕಲ್ಪ ವಿಕಲ್ಪ ಮತ್ತೇನದಂದ್ರೆ ಸ್ಥಾಯಿ ಶಕ್ತಿಯಲ್ಲಿ ಕೂಡ್ತದೋ ಅಲ್ಲಿಯವರೆಗೂ ನಮಗೇನದಂದ್ರೆ ದ್ವೈತ ಅದ್ವೈತ ಇವೆಲ್ಲ ಪ್ರತೀತವಾಗಿ ತೋರ್ತಾವೆ. ಯಾವ ದಿವಸ ನಿನ್ನ ಚಿತ್ತ ಏನದಂದ್ರೆ ಆ ಚೇತನ ಶಕ್ತಿಯಲ್ಲಿ ಕೂಡಿ ತದಾಕಾರ ರೂಪದಲ್ಲಿ ಕೂಡಿದ ಕಾಲದಲ್ಲಿ ದ್ವೈತ ಯಾವುದು ಅದ್ವೈತ ಯಾವುದು? ಈಗ ನೀನು ನಿದ್ರೆಯಲ್ಲಿ ಮಲಗಿದಿ, ಅವಾಗ ದ್ವೈತ ಅಂತೆ ಅದ್ವೈತ ಅಂತೆ. ಗಾಢ ನಿದ್ರಿ ಹತ್ತು, ಆವಾಗ ನೀನು ಏನಾಗಿದೆಯಾ ಅದು ಹೇಳು. ಹೊರಗಿನ ಜಡ ಅವಸ್ಥಾದಲ್ಲಿ ನಿನಗೆ ಹೇಳಕ್ಕೆ ಬರೋದಿಲ್ಲ ದ್ವೈತ ಅದ್ವೈತ. ಇನ್ನು ಚೇತನ ಆಯ್ತು ಅದ್ವೈತ, ಚೇತನ ಶಕ್ತಿಯಲ್ಲಿ ಎಲ್ಲಿ ದ್ವೈತ ಅದ್ವೈತ? ಅದೇ ಮರ್ತದ್ದೇ ಏನದಂದ್ರೆ ದ್ವೈತ, ಮತ್ತು ಜಾಗೃತ ಆಗಿದ್ದು ಏನದಂದ್ರೆ ಅದ್ವೈತ. ಜೈ ಏನು ದುಷ್ಟರ ಸಂಗಡ ಸ್ನೇಹತ್ವ ಮತ್ತು ಸಂತರು ಮತ್ತು ಮಹಾತ್ಮರು ಸಾಧುಗಳ ಸಂಗಡ ವಿರೋಧ. ಅಂಥ ಜೀವಿಗಳು ತಾವು ಮುಳುಗಿವಾದರು, ತನ್ನ ಕುಟುಂಬ ಸಹಿತ ಏನದಂದ್ರೆ ಮುಳುಗಿಬಿಟ್ರು. ಯಾಕೆ? ಮನೆಯಲ್ಲಿ ಒಬ್ಬ ಹೆಡ್ ದೊಡ್ಡವನು ತಂದೆ ಆಗಲಿ ಅಥವಾ ಅಜ್ಜನಾಗಲಿ ಇರ್ತಾನೆ. ಅವನ ನಡಾವಳಿ ಅವನ ಪದ್ಧತಿ ಹೇಗಿರ್ತದೋ ಅದರಂತೆ ಚಿಕ್ಕ ಹುಡುಗರೆಲ್ಲರೂ ಕಲ್ತಿರ್ತಾರೆ. ಈಗ ನೈಮಾರ್ ಮನೆಯಾಗ ಹುಟ್ಟಿದ್ರೆ ಮೊದಲೇ ಅವ್ರೇನೋ ನೂಲು ತೋಡೋದೇ ಕಲಿತಿರು. ಬಡಿಗೇರಿ ಮನೆಯಲ್ಲಿ ಹುಟ್ಟಿದ್ರೆ ಅವರೇನದಂದ್ರೆ ಕಟ್ಟಿಗೆ ಮರದ ಕೆಲಸ ಮಾಡೋದೇ ಪ್ರಾರಂಭ ಮಾಡಿರ್ತಾರೆ. ಅದರೊಳಗೆ ವಿದ್ವಾನ್ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದ್ರೆ ವೇದಾಧ್ಯಯನ ವಗೈರೆ ಮಾಡೋದು ಶುರು ಆಗಿದೆ. ಅದಕ್ಕೆ ಯಾವ ಪುರುಷರು ಯಾವ ಸಮಾಗಮದಲ್ಲಿರ್ತಾರೋ ಅದೇ ಏನದಂದ್ರೆ ಆವರಣೆ ಅವರ ಮೇಲೆ ಬಿದ್ದು ಮುಂದಾದರೂ ಸಹಿತನೂ ಅವರಲ್ಲಿ ಅದೇ ಗುಣ ಪ್ರಧಾನ ಆಗ್ತಾರೆ. ಅದಕ್ಕೇನಂತಾರೆ, ಎಲ್ಲದಕ್ಕಿಂತಲೂ ವಿಶೇಷವಾದಂಥ ಪುಣ್ಯ ಯಾವುದು, ವಿಶೇಷವಾದಂಥ ಪಾಪ ಯಾವುದು ಅಂದ್ರೇನು? ದುಷ್ಟರ ಸಂಗಡ ಸಮಾಗಮ ಮಾಡದೆ ಮಹಾಪಾತಕ. ಸಜ್ಜನರ ಸಾಧುಗಳ ಸಮಾಗಮದಲ್ಲಿ ಇರುವುದೇ ಮಹಾಪುಣ್ಯ. ದುಷ್ಟರಲ್ಲಿ ನಾವು ಹೋಗೋದ್ರದಿಂದ ಏನಾಗಿರ್ತದೆ, ನಾವು ದುಷ್ಟ ಕಾರ್ಯ ಮಾಡದೇ ಇದ್ರೂ ಸಹಿತ ನಮ್ಮ ಮನಸ್ಸಿನಲ್ಲಿ ಆ ದುಷ್ಟ ಕಾರ್ಯದ ಕಲ್ಪನೆ ಬಂದಿರ್ತದೆ. ಈಗ ಒಬ್ಬ ಏನದಂದ್ರೆ ಜೂಜ್ ಆಡೋವನ ಸಮಾಗಮದಲ್ಲಿ ಹೋದ. ಆತನೇನು ಜೂಜ್ ಆಡಲಿಲ್ಲ, ನೋಡೋಣ ಹೇಗೆ ಆಟ ಆಗ್ತದೆ ಅಂಥೇಳಿ ಸುಮ್ಮನೆ ಹೋಗಿ ಕೂತ. 1-2 ದಿವಸ 4 ದಿವಸ ಹೀಗೆ ಕೂಡೋದ್ರೊಳಗೆ ಒಂದು ದಿವಸ ಏನಾಯಿತು, ನಾನು ಒಂದು 4 ಕಣೆ ಹಚ್ಚಿ ನೋಡೋಣ. ಆ 4 ಕಣೆ ಬಂತು. 4 ಕಣಿಗೆ 8 ಕಣೆ ಬಂದು ಕೂಡ್ಲೇನೆ ಓಹೋ ಇದ್ರಾಗೇನೋ ಲಾಭ ಕಾಣಿಸ್ತದ, ಮರುದಿವ್ಸ 8 ಕಣೆ ಹತ್ತನು ಅಂತ ಅಲ್ಲಿಂದ ₹1 ತಿರುಗಿ ಮನೆಯೇ ಹಚ್ಚಿಬಿಟ್ಟ. ಪಾಂಡವರು ಅವ್ರಿಗೆ ಯಾಕೆ ಬೇಕಾಗಿತ್ತು? ಪಾಪ ಧರ್ಮಾತ್ಮನು. ಅಂಥವ್ರಿಗೆ ಏನದಂದ್ರೆ ಸಮಾಗಮದ ಸಹವಾಸದಿಂದ ಮನೆ ಮಾರ ರಾಜ್ಯ ಮತ್ತು ಹೆಂಡತಿಗೆ ಸಹಿತ ಜೂಜದಲ್ಲಿ ಹಚ್ಚಬೇಕಾಯ್ತು. ಏನು ದುರ್ಗುಣದ ಪ್ರಭಾವ ಏನದಂದ್ರೆ ಇಂಥದ್ದದ. ಅದಕ್ಕೇನಂತಾರೆ, ಹೇ ಪರಮಾತ್ಮನೇ, ನೀನು ನನ್ನ ಮ್ಯಾಲೆ ಕೃಪೆ ಮಾಡುವುದಾದರೆ ದುಷ್ಟರ ಸಮಾಗಮವೇ ಕೊಡಬೇಡ. ನಮ್ಮ ಮನಸ್ಸು ಎಷ್ಟು ಶುದ್ಧಿದ್ರೂ ಸಹಿತ ಈಗ ನಾವು ಸಿನಿಮಾದಲ್ಲಿ ಹೋದೆವು. ಅಲ್ಲಿ ಹೋದ ಕೂಡಲೇ ಅಲ್ಲಿದೆಲ್ಲ ನೋಡಿ ನಮ್ಮ ಮನಸ್ಸಿನಲ್ಲಿ ಅದರಂತೆ ನಾನು ಆಗಬೇಕು ಅಂತ ಕಲ್ಪನೆ ಆಯ್ತು. ಈಗ ಬರೇ ಬೇಕಾದಷ್ಟು ಫ್ಯಾಷನ್ಗಳು ಹೊಸ ಹೊಂಟವ. ಇವು ಎಲ್ಲಿಯೂ ಆ ಸಿನಿಮಾ ಕಾಲೇಜ್ದನ್ನುವೇ ಅಲ್ಲಿ ಹೋಗಿ ನೋಡಿ ಬರೋದು, ಇವ್ರ ಮನೆ ಮಾಡೋದು. ಅದಕ್ಕೇನಂತಾರೆ, ನೀನು ದುಷ್ಟರ ಸಮಾಗಮದಲ್ಲಿ ಹೋಗಬೇಡ. ಅವರು ದುಷ್ಟಾನ ದೋಸ್ತಿ. ಮತ್ತು ಇಂಥ ಪುರುಷರೇನದಂದ್ರೆ ಸದ್ಭಕ್ತರು, ಶರಣರು ಅಥವಾ ಸಾಧು ಜನರಿಗೆ ಏನದಂದ್ರೆ ಇವರು ಮಹಾಶತ್ರು ರೂಪದಿಂದ ನೋಡುವುದು. ಯಾಕೆ? ಸತ್ಯ ಅಸತ್ಯಕ್ಕೆ ವಿರೋಧದಲ್ಲಿ
ದಿವಸ ರಾತ್ರಿಗೆ ಎಷ್ಟು ವಿರೋಧದು ಅಷ್ಟೇನದನ್ನು ಸತ್ಯಾಸತ್ಯಕ್ಕೆ ವಿರೋಧ. ಜೈ ಇಂಥ ಪುರುಷರೇನದಂದ್ರೆ ತಾವೇರಿ ಮುಳುಗೇ ಬಿಟ್ರು, ತಮ್ಮ ಕುಲು ಪರಿವಾರ ಸಹಿತ ಏನದಂದ್ರೆ ಅದರಲ್ಲಿ ಮುಳುಗಿಸಿಬಿಟ್ರು. ಜೈ ಇಂಥ ದುಷ್ಟ ಪುರುಷರು ಏನು ಮಾಡಿರ್ತಾರೆ ಅಂದ್ರೆ ಪರನಿಂದಾದಲ್ಲಿ ಸಂತೋಷವಾಗಿರ್ತಾರೆ. ಯಾವತ್ತು ಇನ್ನೊಬ್ರದ್ದು ತಿಪ್ಪಿನ ಕೆದರದು, ಅವನು ಹಾಗೆ ಇವನು ಹೀಗೆ, ಅವನು ಕರ್ರಗ ಇವನು ಬೆಳ್ಳಗ, ಅವನು ಕಳ್ಳ ಇವನು ಸುಳ್ಳ, ಇಂಥವೇ ಏನದಂದ್ರೆ ಕೊಚ್ಚಿರ್ತಾರೆ ಹೊರತಾಗಿ ತಮ್ಮ ಹೃದಯ ಕಡೆ ತಾವು ನೋಡೋದಿಲ್ಲ. ಅದಕ್ಕೇನಂತಾರೆ, ಎಲ್ಲದಕ್ಕಿಂತಲೂ ಮಹತ್ ಪಾಪ ಯಾವುದಂದ್ರೆ ನಿಂದ. ಯಾಕೆ ಈಗ ವಾಷಿಂಗ್ ಕಂಪ್ನಿಗಳು ಬಟ್ಟೆ ತೊಳೆಯೋದಕ್ಕೆ ಡಬಲ್ ಚಾರ್ಜ್ ಮಾಡ್ಯಾವ. ಮತ್ತು ನಿಂದ ಇವನೇನದಂದ್ರೆ ಹಣ ಇರಲಾರ್ದೆ ಇನ್ನೊಬ್ರು ಬಟ್ಟೆ ತೊಳಿತಾನೆ, ಅದಕ್ಕೇನು ಚಾರ್ಜ್ ಬೇಕಾಗಿಲ್ಲ, ಕಾಸು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅವನಂಥವನು ಇವನು ಇಂಥವನು ಅಂಥೇಳಿ ಇನ್ನೊಬ್ಬರು ಪಾಪ ತಾನು ಹೊತ್ತುಕೊಂಡು ಇನ್ನೊಬ್ರಿಗೆ ಸ್ವಚ್ಛ ಮಾಡ್ತಾನೆ, ತಾನು ಮಲಿನ ಆಗ್ತಾನೆ. ಎಲ್ಲದಕ್ಕಿಂತಲೂ ಮಹತ್ ಪಾತಕ್ಕೆ ಏನದಂದ್ರೆ ನಿಂದ. ಏನಂತಾರೆ, ಪಕ್ಷಿನಾಂ ಕಾಕ ಚಾಂಡಾಳ್ ಪಶುನಾಂ ಗರ್ಧಪ, ಯತಿನಾಂ ಕೋಪ ಚಾಂಡಾಳ್ ಸರ್ವ ಚಾಂಡಾಳ್ ನಿಂದಕ. ಪಕ್ಷಿಯಲ್ಲಿ ಏನದಂದ್ರೆ ಕಾಗಿ ಚಾಂಡಾಲ, ಮತ್ತು ಪಶುಗಳಲ್ಲಿ ಏನದಂದ್ರೆ ಕತ್ತಿ ಚಾಂಡಾಲ, ಮತ್ತು ಯತಿ ಸಾಧು ಮಹಾತ್ಮನಾಗಿ ಕೋಪದನಂದ್ರೆ ಇವನು ಒಬ್ಬ ಚಾಂಡಾಲನೇ. ಸರ್ವ ಚಾಂಡಾಲ್ ನಿಂದಕ. ಇವ್ರು ಎಲ್ಲದಕ್ಕಿಂತಲೂ ಶಿಖರ ಚಾಂಡಾಲ್ ಯಾರಂದ್ರೆ ನಿಂದಕನು. ಅವನು ಇನ್ನೊಬ್ರು ಕೆಲಸ ಮಾಡಿರ್ತಾನೆ ಹೊರತಾಗಿ ತಾನೆಲ್ಲ ಪ್ರಪಂಚದ ಪಾಪ ಹೊತ್ತುಕೊಂಡಿರ್ತಾನೆ. ಅದಕ್ಕೆ ನಿಂದ ಮಾಡಬಾರ್ದು ಯಾರ್ದು. ಒಂದು ಸಮಯದಲ್ಲಿ ರಾಜ ಅಕ್ಬರ್ನು ಎಲ್ಲ ಸಭಾದಲ್ಲಿ ಏನದಂದ್ರೆ ಒಂದು ಪ್ರಶ್ನೆ ಇಟ್ಟ, ನಿಂದ ಮಾಡಿದವ್ರಿಗೆ ಏನು ಶಿಕ್ಷೆ ಮಾಡಬೇಕು ಅಂತ. ಅವಾಗ ಎಲ್ಲ ಸಭಿಕರೆಲ್ಲರೂ ವಿಚಾರ ಮಾಡ್ತಾರೆ, ನಿಂದ ಮಾಡೋನು ಎದುರು ಎಂದೂ ಬೈಯೋದಿಲ್ಲ, ಎದುರು ಎಂದೂ ಕೆಟ್ಟ ಮಾತುಗಳು ನುಡಿಯೋದಿಲ್ಲ. ಎಲ್ಲೋ ಕೂತು ಏನದಂದ್ರೆ ಗುಪ್ತವಾಗಿ ಆತನ ನಿಂದ ಮಾಡಿರ್ತಾನೆ. ಆ ಕೇಸ್ ಹಿಡಿಯೋದು ಹೇಗೆ, ಅವ್ರಿಗೆ ಶಿಕ್ಷೆ ಮಾಡೋದು ಹೇಗೆ, ಇದ್ರದ್ದೇನು ಜವಾಬೇ ಇಲ್ಲ ಅಂತ ಹೇಳಿ ಎಲ್ಲರೂ ಸ್ತಬ್ಧವಾಗಿ ಕೂತು. ಅಷ್ಟರಲ್ಲಿ ಬೀರ್ಬಲ್ನು ಬಂದ. ಬೀರ್ಬಲ್ ಮುಂದು ರಾಜ ಅಕ್ಬರ್ನ ಕೇಳ್ತಾನೆ, ಹೇ ಬೀರ್ಬಲ್, ನಿಂದ ಮಾಡಿದವ್ರಿಗೆ ಏನು ಶಿಕ್ಷೆ ಮಾಡಬೇಕು? ಬೀರ್ಬಲ್ ಏನಿಂದ ಕೇಳೋರು ಕಿವಿ ಕೊಯ್ಬೇಕು. ಕೇಳೋನು ಅದಕ್ಕಿಷ್ಟು ಉಪ್ಪ ಮೆಣಸಿನಕಾಯಿ ಹಚ್ಚಿ ಒಗ್ಗರಣೆ ಕೊಟ್ರೆ ಅವನು ಮರುದಿವ್ಸ ಡಬಲ್ ಮಾಡ್ಕೊತ ಬರ್ತಾನೆ. ಏ ಆತಂದೆಲ್ಲ ಏನು ಹೇಳ್ತಪ್ಪ, ನಮ್ಮದು ನಾವು ನೋಡೋನು ಅಥವಾ ಪರಮಾತ್ಮನ ಮಾತ ಅಥವಾ ಗುಣಾನುವಾದ ಪರಮಾರ್ಥ ಅಥವಾ ಇಂಥದ್ದು ಮಾತಾಡಿ ಇದೆಲ್ಲ ಇನ್ನೊಬ್ಬರು ಯಾಕೆ ಹೊತ್ಕೋತಿ ಅಂತ ಹೇಳಿ ಆ ದಿವಸ ಅವನಿಗೆ ಹೇಳಿದ್ರೆ ಮರುದಿವ್ಸ ಅವನು ಹೇಳಲಿಕ್ಕೆ ಬರುವುದೇ ಇಲ್ಲ. ಇವನು ಏನದಂದ್ರೆ ಅದರೊಳಗೆ ಒಂದು ಸ್ವಲ್ಪ ತಂದು ಕೂಡಿಸಿ, ಹೌದೌದು ಅದು ಹಾಗೆ ಅವನಂಥವನೇ, ಅವನು ನೀನು ಒಂದು ಯಾಕೆ ಹೇಳ್ತೀನಿ, ನಾನು 20 ಹೇಳ್ತೀನಿ, ಅವನು ನಾನೆಲ್ಲ ನೋಡೀನಿ. ಇವನು ಅದಕ್ಕೆ ಏನದಂದ್ರೆ ಏನಾದ್ರು ಉಪಕಾರ ಹಚ್ಚಿಬಿಟ್ಟ ಮರುದಿವ್ಸ ಏನದಂದ್ರೆ ಅವನು ಮತ್ತೆ ಕೂಡಿಸ್ಕೊಂಡು ಬರ್ತಾನೆ. ಇಬ್ಬರು ಕೂಡಿ ಪಾಪೆ ಹೊತ್ತುಕೊಳ್ಳೋದು. ಅದಕ್ಕೆ ಏನಂತಾರೆ, ಅಂಥ ನಿಂದ ಟೈಮ ಈ ಮನಸ್ಸು ಯಾರು ಸಮಾಗಮ ಮಾಡಿರ್ತದೋ, ಯಾರು ಸೇವಾ ಮಾಡಿರ್ತದೋ ಅದರಂತೆ ಏನದಂದ್ರೆ ಇದು ರೂಪ ತಾಳಿರ್ತದ. ಈಗ ಸಿನಿಮಾ ನಟಿಯಾದಿಗಳು ಅಲ್ಲಿ ಅದೇ ಸಮಾಗಮದಲ್ಲಿ ಇರುವುದರಿಂದ ಅಂಥದ್ದೇ ರೂಪ ತಾಳಿ ನಮಗೆ ತೋರಿಸಬೇಕಾಗ್ತದೆ. ಇದು ಯಾರ ಸಮಾಗಮದಲ್ಲಿ ಹೋಗಿರ್ತದೋ ಅದು ಏನಾದ್ರು ತಗೊಂಡು ಬಂದಿರ್ತದೆ. ಯಾರ ಮನೆಯಲ್ಲಿ ಹೋಗ್ಲಿ, ಯಾರ ಸಮಾಗಮದಲ್ಲಿ ಹೋಗ್ಲಿ, ಅವ್ರು ಹೀಗೆ ಮಾತಾಡಿದ್ರು ಅದು ಹೀಗಾಯ್ತು ಅಂತ ಖಾಲಿ ಬರೋದಿಲ್ಲ.
ಕರ್ಮನು ಮಾಡ್ತಾನೆ. ಜೈ ಮರಳು ಕಣಗಳ ಗುಣಿಸಿ ತಾನೇ ಬಿತ್ತುವುದು, ತಾನೇ ಅದು ಬೆಳೆ ಬೆಳೆಸುವುದು, ಅದರ ರಾಶಿ ಮಾಡಿ ತಾನೇ ಉಣ್ಣುವುದು. ತನ್ನ ಮನಸ್ಸಿನಲ್ಲಿ ಯಾವ್ಯಾವ್ದು ಅದೇ ಬೆಳೆ ಬೆಳ್ಕೋತ ಹೋಗ್ತದೆ. ಮುಂದೆ ಅದರದ್ದು ರಾಶಿ ತಾನೇ ಊಟ ಮಾಡಿ. ಒಂದು ಸಮಯದಲ್ಲಿ ಕೌರವರ ಮನೆಗೆ ದುರ್ಯೋಧನ ಹತ್ರ ದುರ್ವಾಸ ಋಷಿ ನಿನ್ನ ಕೃಪೆಗೆ ಈ ಋಷಿಗಳೇನಂದ್ರೆ ಇವ್ರಿಗೆ ಏನಾದ್ರೂ ಮಾಡಿ ನಮ್ಮಂತೆ ಮಾಡ್ಕೋಬೇಕಂತ ಹೇಳಿ 1200 ಶಿಷ್ಯರು ದುರ್ವಾಸ ಋಷಿಗೆ ಏನಂದ್ರೆ ತಮ್ಮ ಮನ್ಯಾಗ ಸಲವಿ ಬಿಟ್ಟು ಚೆನ್ನಾಗಿ ತಿಂಡಿ ಪಂಡಿ ಏನೇನು ಬಂದು ಕಲಿಯುವುದೇ ಅವಾಗ 6 ತಿಂಗಳ ಆದ ಅವ್ರು ಕುಡದೇ ಇದ್ದ ಪಕ್ಷದಲ್ಲಿ ನೀವು ತ್ರಾಸ ಕೊಡ್ತಾರೆ. ಅದು ಹೊಡೆಯೋದೇ ಬೇಡ, ಯುದ್ಧವೇ ಬೇಡ, ಋಷಿನೇ ಕೊಲ್ಲಿ ಬಿಡ್ತಾನೆ ಅವರಿಗೆ ಅಂತ ಹೇಳಿ ಇದೊಂದು ಕಮಿಟಿ ಎಬ್ಸಿದ. ಆ ಋಷಿನು 6 ತಿಂಗಳ ದಿವಸ ಕೂತು ತಿಂದಿದ್ದ. ಆ ದುರ್ಯೋಧನ ದುಷ್ಟ ಬುದ್ಧಿ ಏನದಂದ್ರೆ ಅನ್ನ ತಿನ್ನೋದ್ರದಿಂದ ಇವನು ಬುದ್ಧಿನೂ ಅದರಂತೆ ಆಗಿದೆ. ಪಾಂಡವರು ಧಾರ್ಮಿಕರು, ದುರ್ಯೋಧನ ಮಹಾ ದುಷ್ಟ. ಯಾಕಂದ್ರೆ ಅವರಲ್ಲಿ ಎಲ್ಲರಿಗೂ ಊಟ ಬೇಕು. ಪಾಂಡವರಲ್ಲಿ ಒಂದು ಅಕ್ಷಯ ಪಾತ್ರೆ ಎಲ್ಲರೂ ನಂತರ ಮತ್ತೆ ಇದು ದುರ್ವಾಸಕ್ಕೆ ಗೊತ್ತೇ. ಅವಾಗ ದ್ರೌಪದಿ ಏನಂತಾಳೆ, ಸ್ವಾಮಿ ಕುಳಿತು ಕಾಣದ ಬಗೆ ಕಾಣದ ಬಗೆಯೇ ಮನಮೂಳಿದು ಅವ್ರಿಗೆ ಊಟ ಕುಡದೇ ಇದ್ರೆ ಅವ್ರು ಪ್ರಾಪ್ ಕೊಟ್ಟು ಭಕ್ತಿ ಮಾಡಬಹುದು. ಇನ್ನೇನು ಮಾಡಬೇಕು, ಯಾರ್ದು ಆರಾಧನೆ ಮಾಡಲಿ? ಶ್ರೀಕೃಷ್ಣ ಆರಾಧನೆ ಮಾಡಿ. ಹೇ ಭಗವಂತನೇ, ಈಗಿಂದ ಈಗ ಸತ್ಯ ಹೃದಯದಿಂದ ದೇವರಿಗೆ ಕರೆದ್ರೆ ಆತನ ಅಂತರ್ಯಾಮಿ. ನಮ್ಮ ಒಳಗೆ ಏನೇನು ಆಗ್ತದೋ ಆತನಿಗೆ ಗೊತ್ತದ. ಆವಾಗ ಭಗವಂತನು ದ್ವಾರಕಾದಲ್ಲಿದ್ದ. ಓಡಿ ಬರ್ಬೇಕಾಯ್ತು ಅಲ್ಲಿಗೆ. ಓಡಿ ಬಂದೇನಂತಾನೆ, ಹೇ ದ್ರೌಪದಿ, ನಾನು ಭಾಳ ದೂರಿಂದ ಬಂದೀನಿ, ನನಗೆ ಹಸುವಾಗ್ಯದ, ಏನೇರಿ ಊಟ ಇದ್ರು ಕೊಡು. ಆವಾಗ ದ್ರೌಪದಿ ಏನಂತಾಳೆ, ಸ್ವಾಮಿ ನಾನು ಅದೇ ಸಂಕಟಕ್ಕಾಗಿ ನಿಮ್ಮ ಆರಾಧನಾ ಮಾಡಿದ್ದು, ನೀವು ಹಸ್ತು ಬಂದ್ರೆ ನಾನೇನು ಮಾಡಲಿ? ಅದಕ್ಕೆ ನೋಡೋಣ, ಆ ಪಾತ್ರೆ ಇರುತ್ತಾ? ಸ್ವಾಮಿ ತೊಳೆದಿಟ್ಟೀನಿ. ಇಲ್ಲ, ನೀನು ತಗೊಂಡು ಬಾ. ಅದರಲ್ಲಿ ಒಂದೇನು ಪ್ರಮಾಣ ಇತ್ತು, ಒಂದೇ ಅನ್ನದ ಅಗಳ ಅದರಲ್ಲಿ ಹಚ್ಚಿದ್ದಾದರೆ ಮತ್ತೆ ಬೇಕಾದಷ್ಟು ಅನ್ನ ಆಗ್ತಿತ್ತು. ಅದು ಎಲ್ಲೋ ಏನದಂದ್ರೆ ಒಂದು ಅಗಳ ಹಚ್ಚಿತ್ತು. ಅದಕ್ಕೆ ಅದೇ ಕಾಲಕ್ಕೆ ಏನದಂದ್ರೆ ಅವರು ಬರೋದ್ರೊಳಗೇ ಏನೇನು ಬೇಕು, ಲಡ್ಡು, ಮಿಠಾಯಿ, ಅಂಥ ದಿನಸಾದು ಎಲ್ಲ ಷಡ್ರಸ ಅನ್ನೆಲ್ಲ ತಯಾರಾಯ್ತು. ಅಷ್ಟರಲ್ಲಿ ಅವರೆಲ್ಲರೂ ಸಂಧ್ಯೆ ಮಾಡ್ಕೊಂಡು ಬಂದು ಊಟಕ್ಕೆ ಕೂತರು. ಇವ್ರೇನದಂದ್ರೆ ಎಲ್ಲರಿಗೆ ನೀಡಿಬಿಟ್ರು. ಭೀಮನೇನದಂದ್ರೆ ಭೀಮಗೆ ಗೊತ್ತಾಯ್ತಿದ್ದು ಇವನು ಶ್ರಾಪ್ ಕೊಡುವುದಕ್ಕೆ ಬಂದಾನಂತ. ಆವಾಗ ಹೆಗಲ ಮ್ಯಾಗ ಗದಾ ತಗೊಂಡು ಅವರಿಗೆಲ್ಲರಿಗೆ ಹೇಳ್ದ, ಶಿಷ್ಯರಿಗೆ, ಗುರುವಿಗೆ ಸಹಿತ, ನೋಡ್ರಿ ನೀನು ಚೆನ್ನಾಗಿ ಊಟ ಮಾಡಿದಿ ಸರಿ, ಪತ್ರಾವಳಿಯಲ್ಲಿ ಸ್ವಲ್ಪರೇ ಬಿಟ್ಟು ಗದ ಬಿತ್ತು ನಿನ್ನ ತಲೆ ಮ್ಯಾಗ. ಅವು ಗಾಬರಿ ಅದು, ಅರ್ಧ ಬಿಟ್ಟೇ ಬಿಟ್ಟು ಉಣದೇ ಬಿಟ್ಟು. ಕಡೆಗೆ ಋಷಿ ಪ್ರಾರ್ಥನಾ ಮಾಡಿ ಧರ್ಮನ ಹೇಳ್ತಾನೆ, ಏನಪ್ಪ ನಾವೆಲ್ಲರೂ ಭಯಪಟ್ಟಿದ್ದೀವಿ, ತ್ರಾಸ ಕೊಡಬೇಡ ಬಾ. ಆ ವೇಳೆಯಲ್ಲಿ ಋಷಿಗಳೆಲ್ಲ ಊಟ ಮಾಡಿ ಸಂತುಷ್ಟರಾಗಿ, ನೀನು ಯಥಾ ಧರ್ಮ ತಥಾ ಜಯ, ಎಲ್ಲಿ ಧರ್ಮದನೋ ಅಲ್ಲಿ ಜಯ ಅದ. ಅವ್ರ ಆಶೀರ್ವಾದ ಕೊಟ್ಟು ಹೋಗಬೇಕಾಯ್ತು. ಶ್ರಾಪ ಕೊಡೋದ್ರ ಬದಲೇ ಆಶೀರ್ವಾದ ಕೊಟ್ಟು ಹೋಗ್ತು. ಅದಕ್ಕೇನಂತಾರೆ, ಯಾರ ಸಮಾಗಮದಲ್ಲಿ ಇರ್ತೇವೋ, ಯಾರ ಅನ್ನ ಊಟ ಮಾಡ್ತೇವೋ ಅದರಂತೆ ಬುದ್ಧಿ ನಮ್ಮದಾಗ್ತದೆ. ಕಳ್ಳರದು, ಸುಳ್ಳರದು,
ಅಂಥವ್ರದ್ದು ಇಂಥವ್ರದ್ದು ಊಟ ಮಾಡೋದು ಸಹಿತ ಪಾಪ. ಯಾಕಂದ್ರೆ ಯಾವ ಅನ್ನ ಊಟ ಮಾಡ್ತೇವೋ ಅದ್ರ ರಕ್ತ ಆಗ್ತದೆ. ಆ ರಕ್ತದ ಪ್ರಕಾರ ನಮ್ಮ ಬುದ್ಧಿ ಆಗ್ತದೆ. ಬುದ್ಧಿ ಪಾಪಮಯ ಆದರೂ ನಾವು ಅಧೋಗತಿಗೆ ಹೋಗ್ತೇವೆ. ಅದಕ್ಕಾಗಿ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡೋದು ಸಹಿತ ನಾವು ವಿಚಾರ ಮಾಡಿ ನೋಡಬೇಕು. ಈ ದ್ರವ್ಯ ಎಲ್ಲಿದು ಬಂದದ, ಇದು ಉತ್ಪತ್ತಿ ಏನು? ಪಾಪಿ ದ್ರವ್ಯ ಪಾಪಿಯ ದ್ರವ್ಯ ಪ್ರಾಯಶ್ಚಿತ್ತಕ್ಕಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇ. ನಾಯಿಯ ಹಾಲು ಪಂಚಾಮೃತಕ್ಕೆ ಸಲ್ಲುವುದೇ. ಕೂಡಲ ಸಂಗಮದೇವ. ಏನು ಪಾಪ ಮಾಡಿ ಗಳಿಸಿದ ದ್ರವ್ಯ ಮತ್ತು ಏನದಂದ್ರೆ ಪಾಪದಲ್ಲಿ ಹೋಗ್ತದೆ. ನಮ್ಮ ಹೊಲದಲ್ಲಿ ನಾವು ಜಾಲಿ ಬೀಜ ಬಿತ್ತಿ ಅದಕ್ಕೆ ಮಾವಿನ ಹಣ್ಣು ಹತ್ತಲಿ ರಸಪುರಿ ಅಂದ್ರೆ ಎಂದು ಹತ್ತದು. ಜಾಲಿ ಬೀಜಿಗೆ ಮತ್ತೆ ಮುಳ್ಳೆ ಬರ್ತಾವೆ ಹೊರತಾಗಿ ಅವಕ್ಯಾಕೆ ಹಣ್ಣು ಹಚ್ಚ. ಅದರಂತೆ ನಮ್ಮ ಹೃದಯ ರೂಪವಾದಂತಹ ಭೂಮಿಯಲ್ಲಿ ನಾವು ದುರ್ಗುಣಗಳು ಬಿತ್ತುಕೋತ ಹೋಗಿ ಮತ್ತು ಸದ್ಗುಣ ಮತ್ತು ಧರ್ಮಾತ್ಮ ಮತ್ತು ಪುಣ್ಯಾತ್ಮ ಅನಿಸ್ಕೋಬೇಕಾದ್ರೆ ಅಲ್ಲದು, ಅದು ಆಗದೇ ಇಲ್ಲ. ಜೀ बीज आपेगी खावना करना के सुन जाए. मगा पुरखा का बोलना होवे किते परछाई. ಏನು ಮಹಾಪುರುಷರ ವಾಕ್ಯ ಎಂದೂ ಸುಳ್ಳಾಗುವುದಿಲ್ಲ. ಸಂತ ಬಚನ ಪಲಟೆ ನಹಿ ಪಲಟ ಜಾಯ್ ಬ್ರಹ್ಮಾಂಡ. ಸಂತರ ವಾಕ್ಯ ಎಂದೂ ಪಾಲಟ ಆಗೋದಿಲ್ಲ, ಬ್ರಹ್ಮಾಂಡ ಪಾಲಟ ಆಗಬಹುದು. ಸಂತರ ವಾಕ್ಯ ಏನಂದ್ರೆ ಕೇವಲ ಸತ್ಯ ನಾಮ, ಅದು ಎಂದು ಪಲ್ಟಿಸ್ತದೆ. ಅದಕ್ಕೆ ಗುರು ನಾನಕರು ಏನಂತಾರೆ, ಆದ ಸತ್ಯ ಜುಗಾದ ಸತ್ಯ ಹೈ ಬಿ ಸತ್ಯ ನಾನಕ್ ಹೋಸಿ ಬಿ ಸತ್ಯ. ಎಲ್ಲದಕ್ಕಿಂತಲೂ ಮೊದಲು ಏನಂದ್ರೆ ಒಂದೇ ಸತ್ಯವೇ ಸತ್ಯ. ಯುಗಾದಿಗಳ ನಿರ್ಮಾಣ ಆಗೋದಕ್ಕಿಂತಲೂ ಮೊದಲು ಸತ್ಯ, ಈಗೂ ಸತ್ಯದ ಮುಂದಾದ್ರೂ ಇರ್ತದೆ. ಅದೇ ಅದರಲ್ಲಿ ಏನು ಬದಲಾವಣೆ ಆಗುವುದಿಲ್ಲ. ಬದಲಾವಣೆ ಆಗ್ತಕ್ಕಂಥವು ಅವತಾರಾದಿಗಳು, ಆ ಸತ್ಯ ಮಾತ್ರ ಎಂದೂ ಬದಲಾವಣೆ ಆಗುವುದಿಲ್ಲ. ರಾಮ ಅವತಾರದಲ್ಲಿ ಎಷ್ಟು ರಾಮನ ಮಹಿಮೆ ಕೊಂಡಾಡ್ತಿದ್ರು ಅದು ಕೃಷ್ಣ ಅವತಾರದಲ್ಲಿ ಅಷ್ಟು ಉಳಿಲಿಲ್ಲ. ಅಲ್ಲಿಂದ ರಾಧೇಶ್ಯಾಮ್ ಶುರುವಾಯಿತು. ಈಗ ಅದೆಲ್ಲ ಹೋಗಿ ಒಂದೇ ಮಾತ್ರಂ ಶುರುವಾಯಿತು. ಇನ್ನು ಮುಂದೆ ಏನಾಗ್ತದೆ ಅಂತ ದೇವರೇ ಬಲ್ಲ. ಈಗ ಹೀಗೆ ಏನದಂದ್ರೆ ಅದು ಸತ್ಯ ಬದಲಾವಣೆ ಆಗೋದಲ್ಲ. ಯಾವ ವೇಳೆದಲ್ಲಿ ಹೇಗಿತ್ತು ಅದರಂತೆ ಇದ್ದಕ್ಕಿದ್ದಂಗೆ ಇರುವುದು, ಅದು ಎಂದು ಬದಲಾವಣೆ. ಸತ್ಯಯುಗ, ದ್ವಾಪರ, ತ್ರೇತಾಯುಗ ಮತ್ತು ಕಲಿಯುಗ, ಯಾವ ಯುಗ ಬಂದರೂ ಸಹಿತನೂ ಸತ್ಯ ಬದಲಾವಣೆ ಆಗೋದು. ಈಗ ನಾವೇನಂತೇವೆ ಪ್ರತಿಯೊಬ್ಬರಿಗೆ, ನೀನು ಸತ್ಯ ಸತ್ಯ ಹೇಳು ಅಂದ್ರೆ ಸತ್ಯ ಅದಂತ ಸಿದ್ಧ ಆಯ್ತು. ಯಾಕೆ ಅವನು ಹೇಳೋದು ಸುಳ್ಳು ಕಲ್ಪನಾ ತಿಳಿದು ನೀನು ನಿಜವಾಗಿ ಸತ್ಯವಾಗಿ ಹೇಳು ಅಂದ್ರೆ ಸತ್ಯ ಸರ್ವರಲ್ಲಿ ಅದ ಅಂತ ಸಿದ್ಧ ಆಯ್ತು. ಆ ಸತ್ಯ ಶಕ್ತಿ ಯಾವುದಂದ್ರೆ ಅದೇ ನಮ್ಮ ಆತ್ಮನು. ಅದು ಬ್ರಹ್ಮ ಅಲ್ಲ, ಪರಬ್ರಹ್ಮ ಅಲ್ಲ. ನಾವು ಹೆಸರು ಇಟ್ಕೊಂಡಿದ್ದದ ಅದಕ್ಕೆ ಬ್ರಹ್ಮ ಪರಬ್ರಹ್ಮ. ಸತ್ಯ ಒಂದೇ ಒಂದದ, ಅದರಲ್ಲಿ ಬದಲಾವಣೆನೇ ಆಗೋದಿಲ್ಲ. ಜೈ अमृत भरे भरपूर ಅವ್ರ ವಾಕ್ಯದಲ್ಲಿ ಏನದಂದ್ರೆ ಅಮೃತ ತುಂಬಿರ್ತದ. ಆ ವಾಕ್ಯ ಕೇಳಿದ ಕೂಡಲೇ ನಮ್ಮ ಹೃದಯದಲ್ಲಿ ಸತ್ಯ ಜಾಗೃತ ಆಗ್ತದ. ಸತ್ಯ ಅಮರದ, ಈತನು ಅಮರ ಆಗ್ತಾನೆ. ಆ ವಾಕ್ಯದಲ್ಲಿ ಇಷ್ಟು ಪಾವರ್ ಅದ. ಕಲ್ತಿದ್ದ ವಾಕ್ಯಗಳು ಏನು, ಆ ಪುಸ್ತಕದಿಂದ ಈ ಪುಸ್ತಕದಿಂದ ಏನೇನೇ ಹೇಳಿಬಿಡಬಹುದು. ಪರಂತು ಸತ್ಯ ಏನದಂದ್ರೆ ಒಂದೇ ರೂಪದ. ಜೈ ಅಂಥ ಗುಣಕಾರಿಯಾದಂತಹ ಪುರುಷರು ಅವ್ರು ಈ ಜಗತ್ತದಲ್ಲಿದ್ದು ಏನು ತಗೋತಾರೆ ಅಂದ್ರೆ ಗುಣವೇ ಗುಣ ಸಂಗ್ರಹ ಮಾಡ್ತಾರೆ. ಹೇಗೆ ಜೇನು ನೊಣವು ಪ್ರತಿಯೊಂದು ಪುಷ್ಪದಲ್ಲಿ ಕೂತ್ರೆ ಅಲ್ಲಿದು ಒಂದು ಸುಗಂಧಿನೇ ಗ್ರಹಣ ಮಾಡಿರ್ತದೆ, ಮತ್ತು ಇನ್ನೊಂದು ಏನು ಹೊಲಸು ತಗೊಳ್ಳೋದಿಲ್ಲ. ಮತ್ತು ಅದೇ ನೊಣ ಅದು ಎಲ್ಲಿ ನೋಡಿದ್ರೆ ಅಲ್ಲಿ ಅದು ಹೊಲಸದಲ್ಲೇ ಇರ್ತದೆ. ಅದು
ಅದರಂತೆ ಈ ಗುಣಕಾರಿ ಪುರುಷರೇನದಂದ್ರೆ ಪ್ರತಿಯೊಂದರದಲ್ಲಿ ಗುಣಗ್ರಹಣ ಮಾಡಿರ್ತಾರೆ. ಅವಗುಣಿ ಪುರುಷರು ಎಲ್ಲಿ ಆದರೂ ಸಹಿತನು ಗುಣ ಇದ್ರೂ ಸಹಿತನು ಅಲ್ಲಿ ಒಂದು ಅವಗುಣ ಧಾರಣ ಮಾಡ್ಕೊಂಡು ಬಂದಿರ್ತಾರೆ. ಎಂಥ ಒಳ್ಳೆ ಸ್ಥಳಕ್ಕೂ ಹೋಗೋಲ್ರಿ, ಯಾಕೆ ಅಲ್ಲಿದೊಂದು ಏನ್ರಿ ಒಂದು ಅವಗುಣ ತುಂಬ್ಕೊಂಡು ಬಂದಿರ್ತಾರೆ. ಪಾಪಿ ಭಕ್ತನ ಭಾವಯಿ ಹರ್ ಕಥಾಂದ ಸ್ವಹಾಯಿ ಮಾಖಿ ಚಂದನ ಪರಿಹರೆ ಜಹಾ ದುರ್ಗಂಧ ತಹಾ ಜಾಯ. ಪಾಪಿ ಪುರುಷನಿಗೆ ಭಕ್ತಿ ಎಂದು ಪ್ರಿಯವಾಗಿ ತೋರೋದಿಲ್ಲ. ಅವನಿಗೆ ಮತ್ತ ಏನದಂದ್ರೆ ಪಾಪ, ಹೊಟ್ಟಿ, ಸುಳ್ಳ, ಕಳ್ತನ, ಮೋಸ ಇದು ಮಾತ್ರ ಭಾಳ ಪ್ರಿಯವಾಗಿ ತೋರಿತ್ತು. ಪಾಪಿ ಭಕ್ತನ ಭಾವಯಿ ಹರಕಥಾನ ಸ್ವಹಾಯಿ, ಆ ಪರಮಾತ್ಮ ನಾಮಸ್ಮರಣೆ ಅಂದ್ರೆ ಅವನ ಸ್ವಪ್ನದಲ್ಲಿನೂ ಬರೋದಿಲ್ಲ. ಮಾಖಿ ಚಂದನ ಪರಿಹರಿ ಜಹ ದುರ್ಗಂಧ ತಹ ಜಾಯ್. ನೊಣ ಏನದಂದ್ರೆ ನೀವು ಚಂದನದ ಶ್ರೀಗಂಧದ ಮೇಲೆ ಒಯ್ದು ಕೂಡಿಸ್ರಿ ಅಂದ್ರೆ ಅಲ್ಲಿ ಸಂತೋಷ ಇರೋದಿಲ್ಲ. ಎಲ್ಲಿ ಹೊಲಸು ಬಿದ್ದದೋ ಅಲ್ಲಿ ನೊಣಕ್ಕೆ ಕರೆಯದೇ ಜರುರತ್ತಿಲ್ಲ. ಹಾಗೆ ನಮ್ಮ ಬುದ್ಧಿ ಎಷ್ಟು ಮಲಿನದೋ ಅದು ಮತ್ತ ಮಲಿನ ಕಡೆ ಎಳೆದಿರ್ತದೆ, ಎಷ್ಟು ಶುದ್ಧದೋ ಅದು ಮತ್ತ ಶುದ್ಧತ್ವೇ ಸಂಗ್ರಹ ಮಾಡಿರ್ತದೆ. ಜೈ ಒಬ್ಬನೇನಂದ ಏನ್ರಿ, ಸತ್ಯದಿಂದ ನಡೆದ್ರೆ ಊಟ ಸಿಗುವುದು ಕಷ್ಟ ಇಂದು ನಾಳೆ ಕಲಿಯುಗ. ಅಂದ್ರೆ ಸತ್ಯದ ಬೆಲೆ ನೀನು ಊಟದಷ್ಟು ತಿಳಿಲಿಲ್ಲ ಅಂದ್ರೆ ನೀನೇನು ಸತ್ಯ ಗಳಿಸಿ. ಅಂದ್ರೆ ಸತ್ಯ ಏನದಂದ್ರೆ ಸತ್ಯ ನೋಡಿದವನಿಗೆ ಊಟ ಸಿಗೋದಿಲ್ಲ ಅಂತ. ಯಾಕೆ ಸಿಗೋದಿಲ್ಲಪ್ಪ? ಯಾ ಪುರುಷನು ನಿನಗೆ ಈ ಪ್ರಪಂಚಕ್ಕೆ ಕಳಿಸ್ಯಾನು ಆತನು ನಿನ್ನ ಊಟವು ನಿನ್ನ ಸಂಗಡೆ ಕಳಿಸ್ಯಾನ. ನೀನು ಮಾಡಿ ನಾನು ಊಟ ಮಾಡ್ತೀನಿ ಅನ್ನೋದು ಇದೇ ಒಂದು ಮಮಕಾರತ್ವ. ತಾನು ಮೊದಲೇ ಏನದನ್ನು ನಿನಗೆ ಇಲ್ಲಿ ಕಳಿಸ್ಬೇಕಾದ್ರೆ ನಿನ್ನ ರಾಶನ್ ಎಲ್ಲ ಜನ್ಮದ್ದೆಲ್ಲ ನಿನ್ನ ಸಂಗಡ ಕೊಟ್ಟು ಕಳಿಸ್ಯಾನ. ಒಂದು ದಿವಸನೂ ಆತನು ಉಪವಾಸ ಇಡೋದಿಲ್ಲ. ನೀನು ಜಬರ್ದಸ್ತಿದಿಂದ ಶಿವರಾತ್ರಿ, ಏಕಾದಶಿ, ದ್ವಾದಶಿ ಅಂಥೇಳಿ ನೀನು ಜಬರ್ದಸ್ತಿದಿಂದ ಉಪವಾಸ ಇರಬಹುದು. ಆತನು ಮಾತ್ರ ಒಂದು ದಿವಸನೂ ಉಪವಾಸ ಇಡುವುದಿಲ್ಲ. ಜಬರ್ದಸ್ತಿಯಿಂದ ಇದ್ರೆ ಆತನೇನು ಮಾಡ್ಯಾನ? ಜೈ ಏನು ಎಲ್ಲದಕ್ಕಿಂತಲೂ ದೊಡ್ಡ ಧನಿ ಯಾರಂದ್ರೆ ಅದೇ ಒಬ್ಬ ಪರಮಾತ್ಮನು, ಇನ್ನೊಬ್ರು ಯಾರೂ ಇಲ್ಲ. ಕೆಲವು ಜನರು ಏನು ಮಾಡಿರ್ತಾರೆ ಅಂದ್ರೆ ಒಂದು ಸ್ವಲ್ಪ ದಾಸೋಗ ಪಾಸೋಗ ಇಟ್ಟಂಗ ಮಾಡಿ ಒಂದು ಪುಣ್ಯ ಕೀರ್ತಿ ಕೊಂಡಾಡ್ತಕ್ಕಂಥ ಪ್ರಯತ್ನ ಪಡೀತದ. ನೀನು ವಿಚಾರ ಮಾಡು, ಮನುಷ್ಯ ಮಾತ್ರಿಗೆ ಆಗಲಿ ಅದನ್ನು 10, 20, 30 ಸಾವಿರ ಹಾಕ್ತಿರಬಹುದು. ಯಾ ಪರಮಾತ್ಮನ ಏನದಂದ್ರೆ ಪ್ರತಿಯೊಂದು ಪ್ರಾಣಿ ಹೊರಟು ಕೂಡ್ಲೇನೆ ಹಸಿವಿನಿಂದ ಹೇಳ್ತಾವ. 84 ಲಕ್ಷ ಯೋನಿ ಎಷ್ಟು ಜೀವರಾಶಿಗಳದಾವು, ಕ್ರಮಿ ಕೀಟಕಾದಿಗಳು. ಅವಕ್ಕೆ ನೀನು ಅನ್ನ ಕೊಡ್ತೇ? ಎಲ್ಲೋ ಅರಣ್ಯದಲ್ಲಿರ್ತಾವ ಮೃಗಗಳು, ಅವಕ್ಕೆ ಯಾರು ಅನ್ನ ಕೊಡ್ತಾರೆ? ಈಗ ಕಾಗಿ ಗುಬ್ಬಿಗಳು ಎಲ್ಲಿ ಕೆಲಸ ಮಾಡ್ತಾವ? ಅವಕ್ಕೇನು ಆಫೀಸ್ ಅದಾವ, ಏನು ಹೊಲ ಅದಾವ? ಏನಂತಾರೆ? ಅಜ್ಗರ್ ಕರೇನ ಚಾಕರಿ, पंछी करे न काम, दास मलुका यौ कहे सबका दाता राम. ಹೆಬ್ಬ ಅಂತಿರ್ತದೆ. ಅದು ಎಲ್ಲಿ ಏನದಂದ್ರೆ ಓಡಿ ತನ್ನ ಆಹಾರ ಏನದಂದ್ರೆ ಪ್ರಾಪ್ತ ಮಾಡುವುದಿಲ್ಲ. ಎಲ್ಲೋ ಒಂದು ಜಾಗದಾಗ ಕೂತಿರ್ತದೆ, ಅದರ ಆಹಾರ ಅದರ ಸಮೀಪೇ ಹೋಗ್ತದೆ, ಅಲ್ಲೇ ಕೂತಲ್ಲಿ ಅದು ತಿಂದುಬಿಡ್ತದೆ. ಅಜಗರ್ ಕರೇನ ಚಾಕರಿ, ಪಂಚಿ ಕರೇನ ಕಾಮ್. ಈಗ ಹೊರಟು ಕೂಡ್ಲೇನೆ ಗುಬ್ಬಿ ಕಾಗಿ ಯಾವ ಆಫೀಸ್ಗೆ ಹೋಗ್ತಾವೆ, ಯಾವ ಅಂಗಡಿಗೆ ಹೋಗ್ತಾವೆ, ಅವಕ್ಕಾದರೂ ಸಹಿತನು ಆ ಪರಮಾತ್ಮ ಅನ್ನ ಕೊಡ್ತಾನೆ ಇಲ್ಲ. ಪಂಚಿ ಕರೇನ ಕಾಮ್, ದಾಸ ಮಲುಕಾಯಂ ಕಹೆ ಸಬ್ಕಾ ದಾತಾರ. ಅದಕ್ಕೇನಂತಾರೆ, ಎಲ್ಲ ಜೀವರಾಶಿಗಳಿಗೆ ದಾತ ಒಬ್ಬ ಪರಮಾತ್ಮನೇ. ನೀನು ಆತನಿಗೆ ಮರೆಯೋದ್ರದಿಂದ ಮಾತ್ರ ನಾನು ನಾನು ಅನ್ನೋದ್ರದಿಂದ ನಿನಗೆ ಸಾಯಂಕಾಲದ ಹಿಡಿದು ಬೆಳಗಿನ ಹಿಡಿದು ಸಾಯಂಕಾಲದವ್ರಿಗೂ ಕಷ್ಟಪಟ್ಟರು ನಿನಗೆ ಹೊಟ್ಟೆ ತುಂಬೋದು ಕಷ್ಟ ಆಗ್ಯದ. ಯಾಕೆ? ಎಲ್ಲ ನೀನೇ ವಹಿಸ್ಕೊಂಡಿದ್ದಿ. ನೀನು ಸರ್ವಸ್ವ ಅವನಿಗೆ ಒಪ್ಪಿಸಿಬಿಡು ಅಂದ್ರೆ ಅವನು ನಿನ್ನ ಕೆಲಸ ಮಾಡ್ತಾನೆ. ಜಿ बख्श
ಈ ಚಿಂತೆ ಎಲ್ಲ ಬಿಟ್ಟು ಕೇವಲ ಒಂದು ಆ ಪರಮಾತ್ಮನ ಚಿಂತೆನೆ ತಗೋ. ನಾವೇನು ಮಾಡ್ತೇವೆ, ಎಲ್ಲ ಹೊಸು ಚಿಂತೆ, ಹೊಟ್ಟಿ, ಎಂಡ್ರು, ಮಕ್ಕಳು, ದನ, ಕರ, ಎತ್ತ, ಎಮ್ಮೆ, ಏನೇನು ಯಾವ್ಯಾವ್ದ್ರ ಚಿಂತೆ ಮಾಡ್ಕೊತ ಎಲ್ಲ ಪರಮಾತ್ಮನು ಅಂತ ತಿಳಿ, ನೀನು ಪರಮಾತ್ಮನವನಂತ ತಿಳಿ ಅಂದ್ರೆ ತಾನೇ ಮಾಡಿರ್ತ. ಜುನಾಗಢದಲ್ಲಿ ಒಬ್ಬ ನರಸಿ ಮೆಹ್ತಾ ಅಂತ ಹೇಳಿ ಆಗಿ ಹೋಗ್ಯಾರ. ಒಳ್ಳೆ ಭಕ್ತರು ಗುಜರಾತದಲ್ಲಿ. ಅದೇ ಗಿರ್ನಾರ್ದ ಪರ್ವತದ ಕೆಳಗೆ ಜುನಾಗಢದ. ಆ ನರಸಿ ಭಕ್ತಂದು ಏನು ದಿನಾಲು ಆತಂದು ಕರ್ಮ ಅಂದ್ರೆ ಕೇವಲ ಆ ಪರಮಾತ್ಮನ ಗುಣಾನುವಾದ ಮಾಡೋದು ಒಂದೇ. ಅವನಿಗೆ 4-6 ಮಕ್ಕಳು. ತಾನು ಬೆಳಗ್ಗೆ ಎದ್ದು ಕೂಡಲೇ ಆ ಪರಮಾತ್ಮನ ಗುಣಾನುವಾದ ಚಿಂತನೆ ಮಾಡ್ಕೊತ ಕೂಡುವುದು. ಏಕನಾಥ ಕಾಯ ಆಗಲಿ ಯಾವಾದರೆ ಒಂದು ಸ್ವರವಾದದ್ದು ವಾದ್ಯ ತಗೊಂಡು ಊರಂತ ಊರೆಲ್ಲ ಹೋಗಿ ಬರುವುದು, ಮತ್ತು ಪರಮಾತ್ಮನ ಚಿಂತನೆ ಮಾಡ್ಕೊತ ಕೂಡುವುದು. ಒಂದಾನೊಂದು ದಿವಸ ಆತನಿ ಹೆಣ್ತಿ ಏನಂತಾಳೆ, ಏನ್ರಿ ಸ್ವಾಮಿ, ನಿಮ್ಮ ಸಂಗಡ ಏನದಂದ್ರೆ ಒಂದೇ ಸ್ಕೂಲದಲ್ಲಿ ಕಲ್ತಂಥ ವಿದ್ಯಾಗುರು ಬಂಧು ಶ್ರೀಕೃಷ್ಣ ದ್ವಾರಕಾದಲ್ಲಿ ಇಷ್ಟು ಐಶ್ವರ್ಯದಿಂದ ಇರ್ತಿರ್ಲಿಕ್ಕಾಗಿ ತಾವು ಇಂಥ ಏನದಂದ್ರೆ ದರಿದ್ರ ಸ್ಥಿತಿಯಲ್ಲಿ ಜೀವನ ಕಳೆಯೋದಕ್ಕಿಂತಲೂ ಒಮ್ಮೆ ಹೋಗಿ ನಿಮ್ಮ ಅಣ್ಣ ತಮಗೆ ಭೇಟಿಯಾಗಿ ಬಂದ್ರೆ. ಅವಾಗ ಸುಧಾಮ ಏನಂತಾನ, ನೋಡು, ಕಷ್ಟ ಇದ್ದ ಸಮಯದಲ್ಲಿ ಇನ್ನೊಬ್ಬರ ಮನೆಗೆ ಹೋಗಬಾರ್ದು. ಯಾಕೆ ಹೋಗ್ಲಿ ನಾನು ಆತನ ಮನೆಗೆ? ನನಗೇನು ಕಮ್ಮಿ ಆಗ್ಯದ, ಎಲ್ಲ ಪರಿಪೂರ್ಣದ. ನಾನು ಅಲ್ಲಿ ಹೋಗೋದು ಯಾತಕ್ಕೆ? ಏನಾದ್ರೂ ಬೇಡೋದಕ್ಕೆ ನಾನು ಎಂದೂ ಹೋಗೋದಿಲ್ಲ. ದಿನಾಲು ಜಗಳ. ಒಂದು ದಿವಸ ಕಟ್ಟಿ ತಾಳಲಾರ್ದ ಹೋಗ್ಯಾರೆ ಬರ್ತೀನಿ ಅಂಥೇಳಿ ತಯಾರಾದ. ಇನ್ನೇನದಂದ್ರೆ ಅಂಥ ಪರಮಾತ್ಮನ ಹತ್ತಿರ ಹೋಗುವುದದ, ಏನಾದ್ರೂ ಸಂಗಡ ತಗೊಂಡು ಹೋಗ್ಬೇಕು. ದೇವ್ರ ದರ್ಶನ, ಗುರು ದರ್ಶನ, ದೊಡ್ಡವ್ರ ದರ್ಶನಕ್ಕೆ ಹೋದರೆ ಏನು ಒಯ್ಲಿ ನನ್ನ ಹತ್ರ ಏನೂ ಇಲ್ಲ. ಆವಾಗ ಹೆಣ್ತೀನಿ ಹೋಗಿ ಅಕ್ಕಪಕ್ಕ ನೆರೆ ಮನೆಯಲ್ಲಿ ಹೋಗಿ ಏನದಂದ್ರೆ ಅವಲಕ್ಕಿ ಒಂದಿಷ್ಟು ಕೂಡಿಸ್ಕೊಂಡು ತಂದು, ಆ ಅವಲಕ್ಕಿ ಏನಂದ್ರೆ ಕಟ್ಟಬೇಕು, ಅದರಲ್ಲಿ ಬಟ್ಟೆ ಒಂದೂ ಇಲ್ಲ, ಚಿಂದಿ ಆಗಿ ಹೋಗಿತ್ತು. ಅದು 4-5 ಗಳಿಗೆ ಮಾಡಿ ಅದರಲ್ಲಿ ಒಂದಿಷ್ಟು ಅವಲಕ್ಕಿ ಕಟ್ಟಿ, ಇನ್ನು ನೀವು ಹೋಗ್ರಿ ದ್ವಾರಕಕ್ಕೆ ಅಂತ ಹೇಳಿ ಕಳಿಸಿದ್ರು. ಹೆಗಲ ಮೇಲೆ ಹಾಯ್ಕೊಂಡ. ಶರೀರ ಏನದಂದ್ರೆ ಕ್ರಶ್ ಆಗ್ಯದ, ನಡಿಲಿಕ್ಕೆ ಬರುವಲ್ದು. ಗಾಳಿ ಜೋರಿಲಿ ಬಂದು ಕೂಡ್ಲೇನೆ ಎತ್ಲಾಗ ಗಾಳಿ ತಳ್ಳುತ್ತದು, ಅತ್ಲಾಗ ಹೋಗುವುದು, ಮತ್ತು ಗಾಳಿ ನಿಂತು ಕೂಡ್ಲೇನೆ ದಾರಿಗೆ ಬರುವುದು. ಈ ಪ್ರಕಾರ ಏನದಂದ್ರೆ ಸ್ವಾರಿ ಹೊಂಡ್ತು. ಆ ಪರಮಾತ್ಮನ ಗುಣಾನುವಾದ ವಿನಃ ಮತ್ತಿನ್ನೊಂದೇನು ವಿಚಾರವೇ ಇಲ್ಲ. ಈ ಪ್ರಕಾರ ಎಷ್ಟೋ ದಿವಸಕ್ಕೆ ಸುಧಾಮಾಪುರಿ ಅಲ್ಲ, ಜುನಾಗಢ ಮತ್ತು ದ್ವಾರಕಕ್ಕೆ ಒಂದು ಸರಾಸರಿ 100 ಮೈಲ್ ಆಗ್ಬೋದು, 150 ಮೈಲ್ ಆಗ್ಬೋದು. ನಡ್ಕೋತ ಹೋದ. ಆವಾಗ ಶ್ರೀಕೃಷ್ಣಗೆ ಚಿಂತೆ ಬಿತ್ತು, ನನ್ನ ಸ್ನೇಹಿತನು, ನನ್ನ ಬಂಧು ಇವತ್ತು ನನ್ನ ಭೆಟ್ಟಿಗಾಗಿ ಬರ್ತಾನೆ, ಇನ್ನು ನಾನು ಹೇಗೆ ಹೋಗಬೇಕು? ಅವಾಗ ಎಲ್ಲ ರಾಣಿಗಳಿಗೆಲ್ಲ ಹೇಳ್ದ, ಇವತ್ತು ನೀವು ತಯಾರಾಗ್ರಿ ಎಲ್ಲರೂ. ಆ ರಾಣಿಗಳೆಲ್ಲ ವೈಭವದಿಂದ ತಯಾರಾದರು. ಸುವರ್ಣ ರಥ ತಯಾರಾಯಿತು. ಶ್ರೀಕೃಷ್ಣ ಏನದಂದ್ರೆ ಆ ರಥದ ಮೇಲೆ ಕೂತು ಅವರಿಗೆ ಎದುರುಗೊಳ್ಳುವುದಕ್ಕೆ ಹೋದ. ತಾನು ರಥದ ಮೇಗಿಂದ ಕೆಳಗಿಳಿದು ಆತನಿಗೆ ಆ ರಥದ ಮೇಲೆ ಕೂರಿಸಿ ಎಲ್ಲ ರಾಣಿಯರಿಗೆ ಹೇಳ್ದ, ಇಂಥ ಸೇವಾ ಮತ್ತು ನಿಮಗೆ ಸಿಗುವುದಿಲ್ಲ, ನೀವು ಈತನ ಸೇವಾ ಮನಃಪೂರ್ವಕವಾಗಿ ಮಾಡ್ರಿ. ಆ ವೇಳೆಯಲ್ಲಿ ಮನೆಯಲ್ಲಿ ಕರ್ಕೊಂಡೊಯ್ದು ಅವನಿಗೆ ಶುಚಿರಭೂತ ಸ್ನಾನ ವಗೈರೆ ಮಾಡಿಸಿ, ಪಿತಾಂಬರ ವಗೈರೆ ಏನದನ್ನು ವಸ್ತ್ರಾದಿಗಳು ಕೊಟ್ಟು, ವಜ್ರ ವೈಢೂರ್ಯಾದಿಗಳದ್ದು ಇವೆಲ್ಲ ಏನದಂದ್ರೆ ಶೃಂಗಾರಿಸಿ, ಅಂದ್ರೇನು ಒಡವಿಗಳು ಇಟ್ಟು ಪೂಜಾ ಷೋಡಶೋಪಚಾರದಿಂದ ಶ್ರೀಕೃಷ್ಣ ಖುದ್ದು ಪೂಜೆ ಮಾಡ್ದ. ಹೀಗೆ 8 ದಿವಸ ತನ್ನಲ್ಲಿ ಇಟ್ಟುಕೊಂಡು ಹೋಗೋ ಕಾಲಕ್ಕೆ ಮತ್ತು ತಿರುಗಿ ಏನು ಆತನ ಹಳೆ ಬಟ್ಟೆಗಳಿದ್ದವು ಅವೇ ಅವನಿಗೆ ಕೊಟ್ಟು ಎಲ್ಲ ಕಸ್ಕೊಂಡು ಬಿಟ್ಟ. ಆ ವೇಳೆಯಲ್ಲಿನೂ ಆತನ ಮನಸ್ಸಿನಲ್ಲಿ ತಿಳಿ ಮಾತ್ರವೂ ಖೇದ ಉತ್ಪತ್ತಿ ಆಗಲಿಲ್ಲ. ಆವಾಗ ಅಲ್ಲಿ ಹೋದ ಕೂಡಲೇ ಕೇಳ್ತಾನೆ, ಮತ್ತು ನಮ್ಮ ಅಕ್ಕ ಅಥವಾ ತಾಯಿ ಏನದಂದ್ರೆ
ಏನಾದ್ರೂ ನನಗೆ ಕೊಟ್ಟಿರಬಹುದು, ಮತ್ತು ಅದು ತರ್ರಿ. ಅದು ಬಟ್ಟೆಯಲ್ಲಿ ಸೋರ್ತಿದ್ದು ಅವಲಕ್ಕಿ. ಇನ್ನು ನಾಚಿ ಹ್ಯಾಕೆ ಕೊಡ್ಲಿ, ಇಂಥ ವೈಭವದೊಳಗೆ ನಾಚಿ ಹ್ಯಾಕೆ ಕೊಡ್ಲಿ ಅಂತ ಅದು ಆತನ ಹಿಂದಿಂದ ಮಾಡ್ತಿದ್ದ ಕೈ. ಅದು ಹರಿದು ಎಳ್ಕೊಳ್ಳೋದ್ರಾಗ ಅಷ್ಟು ಎಲ್ಲ ಬಟ್ಟೆ ಹರಿದೋಯ್ತು, ಅವಲಕ್ಕಿ ಎಲ್ಲ ಚೆಲ್ಲಪಿಲ್ಲೆ ಆಗಿ ಚೆಲ್ಲಿ ಹೋದ. ಆವಾಗ ಶ್ರೀಕೃಷ್ಣ ಏನದನ್ನು ಒಳ್ಳೆ ಪ್ರೇಮದಿಂದ ಆ ಅವಲಕ್ಕಿ 2 ವ್ಯಾಳೆ ಸೇವನೆ ಮಾಡ್ದ. ಇನ್ನೊಂದು ವ್ಯಾಳೆ ಸೇವನೆ ಮಾಡೋ ಕಾಲದಲ್ಲಿ ರುಕ್ಮಿಣಿ ಬಂದು ಕೈ ಹಿಡಿದಳು. ಈತನು 3 ಲೋಕವೇ ಕೊಟ್ಟು ಬಿಡ್ತಾನಂತ ಹೇಳಿ ಕೈ ಹಿಡಿದು ಆ ಕಾಲಕ್ಕೆ ಇದೇ ಪ್ರಕಾರ 8 ದಿವಸ ಇರಿಸಿಕೊಂಡು ಎಲ್ಲ ವಸ್ತ್ರ ಆಭರಣಗೆಲ್ಲ ಕಸ್ಕೊಂಡು ಮತ್ತು ಮೊದಲಿನ ಹಳೆ ಬಟ್ಟಿನೇ ಆತನ ಹೆಗಲ ಮ್ಯಾಗ ಕೊಟ್ಟ. ಆ ವೇಳೆಯಲ್ಲಿ ಇನ್ನೂ ಸ್ವಲ್ಪನೂ ಕಿಂಚಿತ್ ಮಾತ್ರವೂ ಆತನ ಮನಸ್ಸಿನಲ್ಲಿ ಖೇದ ಬರಲಿಲ್ಲ. ನನಗೆ ಈ ಪ್ರಕಾರ ವೈಭವದಲ್ಲಿ ಕೂಡಿಸಿದಿ, ಮತ್ತು ತಿರುಗಿ ಏನದಂದ್ರೆ ಅದೇ ಹಳೆ ಬಟ್ಟೆ ನನಗೆ ಕೊಟ್ಟಿ ಅಂಥೇಳಿ ಮನುಷ್ಯನಲ್ಲಿ ದ್ವೇಷ ಇಲ್ಲ. ಮತ್ತು ಅವು ಅಂಥ ವಜ್ರ ವೈಡೂರ್ಯ ಮೇ ಮೇಲೆ ಇದ್ದ ಕಾಲದಲ್ಲಿ ಸಂತೋಷ ಇಲ್ಲ. ಒಂದೇ ಒಂದು ಆ ಪರಮಾತ್ಮನ ನಾಮದಲ್ಲಿ ಐಕ್ಯ ಹೊಂದಿದಂಥ. ಆವಾಗ ತಿರುಗಿ ಅದೇ ಪ್ರಕಾರ ಮತ್ತು ಆ ಏಕನಾಥ್ ಕಾಯಿ ತಗೊಂಡು ಆ ಪರಮಾತ್ಮನ ಗುಣಾನುವಾದ ಮಾಡ್ಕೊತ ಜುನಾಗಡಕ್ಕೂ ಹೊರಟ. ಕೃಷ್ಣಗೆ ಗೊತ್ತಾಯ್ತು, ಹೀಗೆ ನಾನು ಕಳಿಸಿದರೆ ಈತನ ಏನು ಅನ್ಲಿಕ್ಕಿಲ್ಲ. ಆ ಮಹಾಪುರುಷನು ಮನ್ಯಾಗ ಈತನ ಹೆಣ್ತಿನೇ ಜರ ನನಗೆ ಶ್ರಾಪ ಕೊಟ್ರೆ ನನ್ನ ದ್ವಾರಕಾ ನಗರ ಸಮುದ್ರದಲ್ಲೇ ಮುಳುಗಿ ಹೋಗ್ಬಹುದು. ಆವಾಗ ವಿಚಾರ ಮಾಡಿ ಇನ್ನ ಈತನ ಮನೆಗೆ ಮುಟ್ಟಿಲ್ಲ. ಅಷ್ಟರಲ್ಲೇ ಏನದಂದ್ರೆ ಒಂದು ದೊಡ್ಡದೇನದಂದ್ರೆ ಮಹಲ್ ಕಟ್ಟಿಸಿಬಿಟ್ಟ. ಅನೇಕ ವಜ್ರ ವೈಡೂರ್ಯಾದಿಗಳು ಅದರಲ್ಲಿ ತುಂಬಿಬಿಟ್ಟ ಆ ಮನೆಯಲ್ಲಿ. ಆತನ ಮಕ್ಕಳಿಗೆ ಹೆಂಡ್ರಿಗೆ ಏನದಂದ್ರೆ ಅನೇಕ ವಸ್ತಾದಿಗಳು, ಒಡವಿ, ವಸ್ತ್ರ ಏನು ಬೇಕು ಅದೆಲ್ಲ ತುಂಬಿಬಿಟ್ಟು ಸುವರ್ಣಮಯ ಮಾಡ್ದ ಮನಸ್ಸು. ಅಷ್ಟರಲ್ಲಿ ಈತನೇನದಂದ್ರೆ ಆ ಪರಮಾತ್ಮನ ಗುಣಾನುವಾದ ಮಾಡ್ಕೋತ ಅಳಿಗಾಡ್ಕೋತ ಹೋಗ್ತಿದ್ದ. ಆವಾಗ ಹೆಂಡತಿ ಮಕ್ಕಳು ಏನದ ಎದುರೇ ಬಂದರು. ಆ ಸಿನಿಮಾ ಪಾರ್ಟ್ ಬಂದಂಗೆ, ಇದು ಎಲ್ಲಿದು? ಇಲ್ಲ, ಶ್ರೀಕೃಷ್ಣ ಎಲ್ಲ ಮಾಡಿ ಹೋಗ್ಯಾನ. ಓಹೋ, ನಮಗ್ಯಾಕೆ ಬೇಕಾಗಿತ್ತಿದು? ನಾನು ಕೇವಲ ದರಿದ್ರ, ನನ್ನಲ್ಲಿ ಯಾಕೆ ಇದು ಇದ್ದಿತ್ತು, ಇಂಥದ್ದು ಯಾಕೆ ಮಾಡ್ದಂತ ಹೇಳಿ ಆ ಪರಮಾತ್ಮನ ಗುಣಾನುವಾದ ಮಾಡಿ ಮನೆ ಸೇರ್ತ. ಅಂದ್ರೇನು? ಕೇವಲ ಒಂದು ಸತ್ಯ ಗುಣ ಆ ಪರಮಾತ್ಮನ ಚಿಂತನೆ ಇತ್ತಂದ್ರೆ ಪರಮಾತ್ಮನಿಂದ ದಾಸನ ಆಗ್ತಾನೆ. ನೀನು ಏನು ಬೇಡಿದ್ದು ಕೊಡ್ತಾನೆ. ಮಾತ್ರ ಭಕ್ತರಾದಂಥ ಪುರುಷರು ಭಗವಂತನಲ್ಲಿ ಏನು ಬೇಡೋದಿಲ್ಲ, ಭಗವಂತನಲ್ಲಿ ಭಗವಂತಗೆ ಬೇಡ್ತಾರೆ, ಮತ್ತೆ ಇನ್ನೊಂದು ಏನು ಬೇಡೋದಿಲ್ಲ. ಜೈ. ಏನು? ನಿನ್ನ ಮನಸ್ಸು ಮಲಿನ, ಸತ್ಯ ನಿರ್ಮಲವಾದದ್ದು, ಇನ್ನು ಎರಡರದ್ದು ಯಾಕೆ ಕೂಡುವುದು? ಅದಕ್ಕೆ ನಿನ್ನ ಹೃದಯವು ಸತ್ಯ ಮಾಡಿಕೊಂಡ್ರೆ ಪರಮಾತ್ಮನಿಗೆ ಕರೆಯೋದೇ ಬೇಕಾಗೋದಿಲ್ಲ, ತನ್ನಷ್ಟು ತಾನೇ ಬಂದಿರ್ತಾನೆ. ಏನು ಇದ್ದಿದ್ದು ನಮ್ಮ ಹೃದಯದಲ್ಲಿ ದೋಷದ. ಜೈ. ಏನು? ಆ ಪರಮಾತ್ಮನೇ ಕೃಪೆ ಮಾಡಿ ಈತನ ಹೃದಯದಲ್ಲಿ ಸತ್ಯ ಪ್ರೇರಣೆ ಮಾಡಿದ್ರೆ ಮಾತ್ರ ಈ ಕಾರ್ಯ ಆಗಬಹುದು. ಹೊರತಾಗಿ ಜೀವಿಗಳದಿಂದ ಏನು ಸಾಧ್ಯ? ಇದು ಬಿಡುವುದಾದಿತ್ತ? ಸಾಯೋ ವೇಳೆದೊಳಗೆ ಸಹಿತ ಇವರು ಹೊರಗಿದ್ದವ್ರನ್ನು ಏನಂತಾರೆ, ಎಲ್ಲಿಟ್ಟಿದ್ದು ಹೇಳುದು, ಇವನಿಗೆ ಮಾತು ಬರೋದಿಲ್ಲ, ಅಲ್ಲಿಂದ ಕೈ ಸೊನ್ನೇರೆ ಮಾಡೋದು, ಇಲ್ದಿದ್ರೆ ಪೆನ್ಸಿಲ್ ಮತ್ತು ಕಾಗದ ಕೊಡ್ತಾರೆ, ಬರದೇರೆ ಹೋಗೋದು, ಬರೇ ಶಕ್ತಿನೂ ಇರಲಿಲ್ಲ ಅಂತ ಸೊನ್ನೆ ಮಾಡಿ ತೋರಿಸು ಅಂತಾರೆ. ಅಂದರೆ ಯಾಕಂದ್ರೆ ಇವ್ರ ಸಮಾಗಮದಲ್ಲಿ ಇದೇ ರೂಪದಿಂದ ಇರುವುದರಿಂದ ಅವರಿಗೂ ನಿನಗೂ ಗಂಟ. ಆ ವೇಳೆಯಲ್ಲಿ ಅತ್ಲ ಯಮದೂತರು ಎಳಿತಿರ್ತಾರೆ. ಸಾಯೋ ಕಾಲಕ್ಕೆ ಇಷ್ಟು ತ್ರಾಸ ಆಗ್ತದಂದ್ರೆ ರೋಮಕ್ಕೆ ಎಷ್ಟೋ ಚೇಳು ಕಚ್ಚಿದಷ್ಟು ತ್ರಾಸ ಆಗ್ತದೆ. ಯಾಕೆ? ಚೇತನ ಸತ್ತ ಮೇಲಕ್ಕೆ ದೊಗ್ಗೋ ಕಾಲಕ್ಕೆ ಆ ನೋವ, ಆ ದುಃಖ ಮಾತ್ರ ಅವನಿಗೆ ಗೊತ್ತು, ಹೊರತಾಗಿ ಹೊರಗೆ ನಿಂತವ್ರಿಗೆ ಗೊತ್ತಿರೋದಿಲ್ಲ. ಇವರು ಬರೀ ಅಳೋದು ಇರ್ತದೆ ಹೊರತಾಗಿ ಅದನ್ನು ಸ್ವಾರ್ಥ ಹೇತುಕ್ಕಾಗಿ ಅಳ್ತಾವ, ಅವನಿಗಾಗಿ ಅಳೋದಿಲ್ಲ. ನನಗೇನು ಹೇಳುವಾದಿ, ನನ್ನ ಮಕ್ಕಳಿಗೇನು ಹೇಳುವಾದಿ, ಅವರಿಗೆ ಅಳ್ತಾವ ಹೊರತಾಗಿ ಆ ಸಾಯೋನಿಗೆ ಮಾತ್ರ ಒಂದೂ ಅಳೋದಿಲ್ಲ. ಅವನಿಗೆ ಅಲ್ಲೇನದು ಯಮಬಾಧೆ ಆಗ್ತಿರ್ತದೆ. ರೋಮ್ ಒಂದೊಂದು ರೋಮದಲ್ಲಿ ಎಷ್ಟೋ ಸಾವಿರಾರು ಚೇಳುಗಳು ಕಚ್ಚಿದಷ್ಟು ನೋವು ಆಗ್ತಿರ್ತದೆ. ಕಣ್ಣ ನೀರು ಸುರಿತಿರ್ತಾವೆ, ಶ್ವಾಸ ಬಂದ್ ಆಗ್ತಿರ್ತದೆ, ಗಂಟಲು ಗುರುಗುರು ಅಂತಿರ್ತದೆ. ಆತನ
ಪರಿಸ್ಥಿತಿ ಆತನಿಗೆ ಗೊತ್ತ, ಆತನ ಕಷ್ಟ ಆತನಿಗೆ ಗೊತ್ತ. ಅಂಥದ್ದೇನ ಯಾಕೆ ಇವ್ರ ಸಮಾಗಮದಲ್ಲಿ ನೀನು ಸ್ನೇಹಿತನಾಗಿರುವುದರಿಂದ ಇಂಥ ಕಷ್ಟದಿಂದ ನಿನಗೆ ದುಃಖ ಭೋಗಿಸಬೇಕಾದಿತ್ತು, ಶರೀರ ಬಿಡಬೇಕಾದಿತ್ತು. ಅದಕ್ಕೆ ನೀನು ಮೊದಲೇ ಜಾಗೃತನಾಗಿ ಸಂಸಾರದಲ್ಲಿ ಇದ್ದರೂ ನೀನು ಆ ಪರಮಾತ್ಮನ ಚಿಂತನೆ ಮಾಡಿದರೆ ಸಂಸಾರದಲ್ಲಿ ಇದ್ದು ಹೇಗಾಗ್ತದ್ರಿ ಅಂತ. ಈಗ ನೀನು ನಿಮ್ಮ ಅತ್ತಿ ಮನೆಗಾಗಲಿ ಅಥವಾ ಯಾರ್ದೋ ಒಂದು ನೆಂಟರ ಮನೆಗೆ ಹೋಗಿದ್ದಿ, ಅವ್ರು ದಿನಾಲು ನಿನಗೆ ಮಿಷ್ಟಾನ್ನ ಊಟ ವಗರಿ ಚೆನ್ನಾಗಿ ಹಾಕ್ತಾರೆ. ಹಾಕಿದ್ರು ಸಹಿತನು ಏನಂತೆ, ಇಲ್ರಿ ನನಗೆ ಜಲ್ದಿ ಹೋಗೋದದ, ನಾನು ಏನೋ ಒಂದು ಸ್ವಲ್ಪ ಕೆಲಸಕ್ಕಾಗಿ ಬಂದಿದ್ದೆ, ನನಗೆ ಮನ್ಯಾಗ ಭಾಳ ತೊಂದರೆ, ನಾನು ಹೋಗ್ತೀನಿ ಅಂತಾನೆ. ಯಾಕೆ ಅಲ್ಲಿ ಊಟ ಉಪಚಾರ ಎಲ್ಲ ಮಣ್ಣುಣಿಕೆ ಎಲ್ಲ ಚೆನ್ನಾಗಿ ಸಿಗ್ತದೆ, ಅಂತೂ ತನ್ನ ಮನೆಗೆ ಹೋಗಬೇಕು ಅಂತಾನೆ. ಹಾಗೆ ಏನದಂದ್ರೆ ನೀನು ಈ ಸಂಸಾರದಲ್ಲಿ ಇದ್ರೂ ಸಹಿತನು ನೆಂಟರ ಮನೆಯಾಗಿದ್ದಂಗಿರು. ಎಷ್ಟೇನು ಸುಖ ವೈಭವಾದಿಗಳು ಸಿಕ್ಕರು ಸಹಿತನು ನಿನ್ನ ಮನೆ ಯಾವುದಂದ್ರೆ ಕೇವಲ ಸತ್ತಲೋಕ, ಸಚ್ಚಿಖಂಡ ಮತ್ತು ಮುಕ್ತಿ ಸ್ಥಾನ. ಅಲ್ಲಿದು ನೀನು ಬಂದವನು ಅಲ್ಲಿಗೆ ಹೋಗೋದಕ್ಕಾಗಿ ಪ್ರಯತ್ನ ಪಡಿ. ಇಲ್ಲೇನದಂದ್ರೆ ಬರೀ ನೆಂಟರ ಮನೆಯಾಗಿದ್ದಂಗಿರು. ಅಂದರೆ ಯಹ ಮತ್ತು ಪರ ಎರಡೂ ನೀನು ಸಾಧನದಲ್ಲಿ ತಂದಿ ಅಂತೇಳಿ. ಒಂದು ಜೇನು ನೊಣ, ಒಂದು ಜೇನು ಬಟ್ಟಲದಲ್ಲಿ ಜೇನು ತುಂಬ್ಯದ. ಒಂದು ಒಳ್ಳೆ ಹುಷಾರಿದ್ದಂಥ ನೊಣ ಏನು ಮಾಡ್ತು, ಜಾಣನಿದ್ದಂಥದ್ದು ಆ ದಡದಲ್ಲಿ ಮೇಲೆ ದಡಿ ಮೇಲೆ ಕೂತು ದಂಡಿ ಮೇಲೆ ಆ ಜೇನು ಸೇವನೆ ಮಾಡ್ತು, ಹಾರುವ ಕಾಲಕ್ಕೆ ಸಹಜವಾಗಿ ಹಾರ್ತು. ಒಂದು ಲೋಭಿ ಅದರಲ್ಲಿ ಹೋಗಿ ಬಿದ್ದುಬಿಟ್ಟು ಆ ರೆಕ್ಕೆಗಳೆಲ್ಲ ಜೇನುತುಪ್ಪ ಅಂಟಾಗಿ ಹತ್ಕೊಂಡು ಬಿದ್ದು ಹಾರ್ಲಿಕ್ಕೂ ಬರಲಿಲ್ಲ, ಅದರಲ್ಲಿ ಸತ್ತು ಹೋಯ್ತು, ಅದಕ್ಕೆ ತಿನ್ನುವುದಕ್ಕೂ ಸಿಗಲಿಲ್ಲ. ಹಾಗೆ ಈ ಸಂಸಾರ ರೂಪವಾದಂತಹದ್ದು ಒಂದು ಜೇನು ಬಟ್ಲ, ಜೀವರೂಪವಾದಂತಹದ್ದು ಒಂದು ನೊಣ. ನೀನು ಪ್ರಪಂಚ ಏನದಂದ್ರೆ ಸಾಧಾರಣ ರೂಪದಿಂದ ಅಷ್ಟಕ್ಕಷ್ಟೇ ಸಾಕ್ಷೀಭೂತನಾಗಿ ಆ ಮ್ಯಾಲೆ ಕೂತು ನೀನು ಕಡೆಗಿದ್ದೇ ಅದು ಜೇನುತುಪ್ಪ ಏನದಂದ್ರೆ ಸೇವನೆ ಮಾಡಿದ್ರೆ ನಿನಗೆ ರುಚಿಯೂ ಆಯಿತು. ಹೋಗೋ ಕಾಲಕ್ಕೆ ನಿನಗೇನದಂದ್ರೆ ಹಾರಿ ಹೋಗೋದಕ್ಕೂ ಬಂತು. ಅವು ಲೋಭಿ ಜೀವಿಗಳು ಏನು ಮಾಡ್ತಾ, ಇದೇ ನಂದು, ನಾನು ಇವನು ಬಿದ್ದುಬಿಟ್ಟು ಆ ಬಟ್ಟಲ್ದಾಗೆ ಅದು ಅಂಟ ರೆಕ್ಕೆಗಳೇನದಂದ್ರೆ ಅಂಟು ಹತ್ಕೊಂಡು ಬಿಟ್ಟು ಹಾರ್ಲಿಕ್ಕೆ ಬರಲಿಲ್ಲ, ಒಳಗೆ ಸತ್ತು. ಜೀ ಅದಕ್ಕೇನಂತಾರೆ, ಇಂಥ ಸತ್ಯವಾದಂಥ ಶಕ್ತಿ ಅಥವಾ ಆತ್ಮಶಕ್ತಿ ಏನದಂದ್ರೆ ಮರ್ತು ಹೋಗಬೇಕಾದ್ರೆ ನಿನ್ನ ಜನ್ಮವೇ ಧಿಕ್ಕಾರ, ಏನು ಕೆಲಸದಿಂದ ಅಲ್ಲ. ಯಾಕೆ ಹುಟ್ಟಿದೇವು ಏನು ಅಂತ. ಜೀ ಅದಕ್ಕೇನಂತಾರೆ, ಆ ಪರಮಾತ್ಮನ ಕೃಪಾ ಆದ್ರೆ ಮಾತ್ರ ಇವನ ಹೃದಯದಲ್ಲಿ ಮರು ಬರಲಾರದೆ ಯಾವತ್ತೂ ಗುರುಮತ ಧಾರಣ ಮಾಡಿ ಆ ಪರಮಾತ್ಮ ಚಿಂತನೆ ಮಾಡಿ ಮುಕ್ತನಾಗ್ತಾನೆ. ಇದೆಲ್ಲ ಆತನ ಕೃಪಾ.